ಆ ಅಯೋಧ್ಯೆಯಲ್ಲಿ ನಾವು ಅದಕ್ಕೆ ಮಹತ್ವವನ್ನ ಕೊಟ್ಟು ಶ್ರೀರಾಮಚಂದ್ರ ಪ್ರಭುವಿನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಅತ್ಯಂತ ಮಹತ್ವದಿಂದ ಸಂಭ್ರಮದಿಂದ ಮಾಡೋದ್ರಿಂದ ದೇಶದ ಮೇಲೆ ಅದು ಏನ್ ಪರಿಣಾಮ ಉಂಟು ಮಾಡುತ್ತೆ, ನಮ್ಮ ದೇಶವನ್ನ ಅದು ಸರ್ವತೋಮುಖವಾದ ಏಳ್ಗೆಯ ದಾರಿಯಲ್ಲಿ ಇದು ಕರ್ಕೊಂಡು ಹೋಗುತ್ತಾ? ಟೀಕಾಕಾರರು, ನಿಂದಕರು ಸಾಕಷ್ಟು ಜನ ಇದ್ದಾರೆ. ನಮ್ಮ ಸಂಸ್ಕೃತಿಯ ಸ್ವರೂಪ ಹೇಗಿದೆ, ಅದರಲ್ಲಿ ಶ್ರೀರಾಮಚಂದ್ರನ ಪಾತ್ರ ಏನು, ಧರ್ಮ ಅಂದ್ರೆ ಏನು, ಧಾರ್ಮಿಕತೆ ಅಂದ್ರೆ ಏನು, ಆ ಧಾರ್ಮಿಕತೆಯಿಂದ ಅಭಿವೃದ್ಧಿ ಹೇಗೆ ಸಾಧ್ಯ, ಇದನ್ನ ಶ್ರೀರಂಗ ಮಹಾಗುರುಗಳು ಒಂದು ಮಾತಿನಲ್ಲಿ ಸರಳೀಕೃತಗೊಳಿಸಿದ್ದಾರೆ. ಶ್ರೀರಾಮಚಂದ್ರ ಸ್ಥೂಲ ದೃಷ್ಟಿಗೆ ಮನುಷ್ಯ, ಸೂಕ್ಷ್ಮ ದೃಷ್ಟಿಗೆ ದೇವತೆ, ಪರಾದೃಷ್ಟಿಗೆ ಸಾಕ್ಷಾತ್ ಪರಂಜ್ಯೋತಿ. ಬ್ರಹ್ಮಾನಂದಾಭಿಷಿಕ್ತಂ ಹೃದಯಮಣಿಗೃಹೇ ಯೋಗಪೀಠೆ ವಿಭಾಂತಂ ಗಂಭೀರಂ ಜ್ಞಾನಗಮ್ಯಂ ಪರಮಗುರುಮುಮುಂ ಜ್ಯೋತಿಷಾಂ ಜ್ಯೋತಿರಾದ್ಯಂ ಯೋಗೀಂದ್ರಂ ಭೋಗಿರಾಜಂ ಶುಭಗುಣನಿಲಯಂ ಪಾವನಂ ಶಾಂತಮೂರ್ತಿಂ ಶ್ರೀರಂಗಂ ಮಂಗಲಾಂಗಂ ಶ್ರಿತಜನವರದಂ ಸರ್ವಭಾವೈರ್ನತೋಸ್ಮಿ. ವಾಮೇ ಭೂಮಿಸುತ ಪುರಶ್ಚ ಹನುಮಾನ್ ಪಶ್ಚಾತ್ ಸುಮಿತ್ರಾಸುತಃ ಶತ್ರುಘ್ನೋ ಭರತಶ್ಚ ಪಾರ್ಶ್ವದಳಯೋಃ ವಾಯ್ವಾದಿಕೋಣೇಷು ಚ ಸುಗ್ರೀವಶ್ಚ ವಿಭೀಷಣಶ್ಚ ಯುವರಾಟ್ ತಾರಾಸುತೋ ಜಾಂಬವಾನ್ ಮಧ್ಯೆ ನೀಲಸರೋಜ ಕೋಮಲ ರುಚಿಂ ರಾಮಂ ಭಜೆ ಶ್ಯಾಮಲಂ. ಭಗವಂತ ಭಗವತಿಯರ ಪಾದಪದ್ಮಗಳಿಗೆ ಪ್ರಾಣ ಪ್ರಣಾಮಗಳು. ವೀಕ್ಷಕರಿಗೆಲ್ಲ ನಮಸ್ಕಾರ. ಎಲ್ಲರಿಗೂ ತಿಳಿದಿರುವಂತೆ ಈಗ ಜನವರಿ 22ರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರ ಪ್ರಭುವಿನ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಆಗ್ತಾ ಇದೆ. ಇದನ್ನ ಇಡೀ ದೇಶವೇ ಸಂಭ್ರಮ ಸಡಗರಗಳಿಂದ ಎದುರು ನೋಡ್ತಾ ಇದೆ. ಅನೇಕ ದೇವಾಲಯಗಳಲ್ಲಿ ಹೋಮಗಳು, ಮನೆ ಮನೆಯಲ್ಲಿ ದೀಪಗಳನ್ನು ಬೆಳಗಿಸುವಿಕೆ ಮತ್ತು ರಾಮ ಮಂದಿರದ ಉದ್ಘಾಟನೆಗೆ ಏನೇನು ಸಾಮಗ್ರಿಗಳು ಬೇಕೋ, ಘಂಟೆ ಇರಬಹುದು, ಅಕ್ಷತೆ ಇರಬಹುದು, ಅದನ್ನೆಲ್ಲ ಬಹಳ ಆದರದಿಂದ ಅದಕ್ಕೆ ಪೂಜೆ ಮಾಡಿ ಅದನ್ನ ಅಯೋಧ್ಯೆಗೆ ಕಳಿಸ್ಕೊಡ್ತಾ ಇರೋ ಪರಿ ನೋಡಿದ್ರೆ ನಮಗೆ ಶ್ರೀರಾಮಚಂದ್ರ ಪ್ರಭು ವನವಾಸದಿಂದ ಅಯೋಧ್ಯೆಗೆ ಮರಳಿದಾಗ ಜನಗಳಲ್ಲಿ ಯಾವ ಸಂಭ್ರಮ ಸಡಗರಗಳು ತುಂಬಿ ತುಳುಕಾಡ್ತಾ ಇತ್ತೋ ಆ ರೀತಿ ಏನು ಅಂತ ಅದನ್ನ ನೆನಪಿಸುವಂತೆ ಇದೆ ಇವತ್ತಿನ ಒಂದು ಸ್ಥಿತಿ. ಆದ್ರೆ ಇದರ ಜೊತೆಗೇನೆ ಟೀಕಾಕಾರರು, ನಿಂದಕರು ಸಾಕಷ್ಟು ಜನ ಇದ್ದಾರೆ. ಅವರು ನೀವು ಅಯೋಧ್ಯೆಯಲ್ಲಿ ದೇವಸ್ಥಾನ ಅಂತ ಹೀಗೆ ರಾಮ ಧರ್ಮ ಅಂತ ಎಲ್ಲ ಕಾಲ ಕಳೀತಾ ಇದ್ರೆ ದೇಶವನ್ನ ನೀವು ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೀರಾ. ಆ ಜಾಗದಲ್ಲಿ ಆಸ್ಪತ್ರೆನೋ ಯೂನಿವರ್ಸಿಟಿನೋ ಕಟ್ಟಬೇಕಾಗಿತ್ತು. ಅದ್ರ ಬದಲು ನೀವು ಹೀಗೆ ಮಾಡ್ತಾ ಇದ್ರೆ ದೇಶದಲ್ಲಿ ಡೆವಲಪ್ಮೆಂಟ್ ಆಗಲ್ಲ, ಅಭ್ಯುದಯ ಇಲ್ಲ ಅಂತೆಲ್ಲ ಹೇಳ್ತಾರೆ. ಅವ್ರು ಹೇಳೋದು ನಿಜಾನಾ? ನಾವು ಏನಾದ್ರೂ ಶ್ರೀರಾಮಚಂದ್ರನ ವಿಷಯವನ್ನ ಬರೀ ಸೆಂಟಿಮೆಂಟಲ್ ಆಗಿ ಇಟ್ಕೊಂಡು ಏನೋ ಕಾಲಹರಣ ಮಾಡ್ತಾ ಇದೀವಾ? ಅಥವಾ ಆ ಅಯೋಧ್ಯೆಯಲ್ಲಿ ನಾವು ಅದಕ್ಕೆ ಮಹತ್ವವನ್ನ ಕೊಟ್ಟು ಶ್ರೀರಾಮಚಂದ್ರ ಪ್ರಭುವಿನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯನ್ನ ಅತ್ಯಂತ ಮಹತ್ವದಿಂದ ಸಂಭ್ರಮದಿಂದ ಮಾಡೋದ್ರಿಂದ ದೇಶದ ಮೇಲೆ ಅದು ಏನ್ ಪರಿಣಾಮ ಉಂಟು ಮಾಡುತ್ತೆ, ನಮ್ಮ ದೇಶವನ್ನ ಅದು ಸರ್ವತೋಮುಖವಾದ ಏಳ್ಗೆಯ ದಾರಿಯಲ್ಲಿ ಇದು ಕರ್ಕೊಂಡು ಹೋಗುತ್ತಾ ಅಂತ ಪ್ರಶ್ನೆ ಬಂದ್ರೆ, ಹೌದು, ನಾವು ಶ್ರೀರಾಮಚಂದ್ರ ಅಯೋಧ್ಯೆ ರಾಮ ಮಂದಿರ ದೇಶದ ಸರ್ವತೋಮುಖವಾದ ಅಭಿವೃದ್ಧಿಗೆ ಕಾರಣವಾಗಬಲ್ಲದು ಅಂತ ನಮ್ಮ ಅಭಿಪ್ರಾಯ. ಅದು ಹೇಗೆ ಅಂತ ಈ ಒಂದು ಮಾತಿನಲ್ಲಿ ನೋಡೋಣ. ಈ ಒಂದು ಸಂಚಿಕೆಯಲ್ಲಿ ಅದು ನಮ್ಮ ಸಂಸ್ಕೃತಿಯ ಸ್ವರೂಪ ಹೇಗಿದೆ, ಅದರಲ್ಲಿ ಶ್ರೀರಾಮಚಂದ್ರನ ಪಾತ್ರ ಏನು, ಧರ್ಮ ಅಂದ್ರೆ ಏನು,
ಧಾರ್ಮಿಕತೆ ಅಂದ್ರೆ ಏನು, ಆ ಧಾರ್ಮಿಕತೆಯಿಂದ ಅಭಿವೃದ್ಧಿ ಹೇಗೆ ಸಾಧ್ಯ, ಇದೆಲ್ಲವನ್ನು ಸ್ವಲ್ಪ ಹಂತ ಹಂತವಾಗಿ ಗಮನಿಸಬೇಕಾಗಿದೆ. ಮೊದಲನೇದಾಗಿ ನಮ್ಮ ಸಂಸ್ಕೃತಿಯ ಸ್ವರೂಪವನ್ನೇ ನಾವು ಪರಿಗಣಿಸಿದ್ರೆ ಇದು ಬೇರೆ ಎಲ್ಲ ಸಂಸ್ಕೃತಿಗಳಿಂದ ವಿಭಿನ್ನವಾಗಿದೆ. ನಾವು ಪ್ರಪಂಚದ ಯಾವ ಮೂಲೆಗೆ ಬೇಕಾದ್ರೂ ಹೋಗಿ ನೋಡ್ಬೋದು, ನಮ್ಮ ಸಂಸ್ಕೃತಿಯ ವಿಭಿನ್ನತೆ ಎದ್ದು ಕಾಣುತ್ತೆ. ಅದು ದಿನಚರಿಯಿಂದನೇ ಇರಲಿ, ನಾವು ಎಷ್ಟೊತ್ತಿಗೆ ಏಳ್ಬೇಕು ಅನ್ನೋದ್ರಿಂದನೂ ಬಹಳ ಅದು ಪ್ರಾರಂಭವಾಗುತ್ತೆ. ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಏಳ್ಬೇಕು, ಇಲ್ಲದೆ ಇದ್ರೆ ಉಷಃ ಕಾಲದಲ್ಲಿ ಏಳ್ಬೇಕು ಅಂತ ಹೇಳ್ತೇವೆ. ಈಗ ಬೇರೆ ದೇಶಗಳಲ್ಲಾದ್ರೆ ಬೆಳಗ್ಗೆ 5 ಗಂಟೆಗೆ ಏಳ್ಬೇಕು, 6 ಗಂಟೆಗೆ ಏಳ್ಬೇಕು ಅಂತಂದ್ರೆ ಸ್ವಲ್ಪ ಬೇಗ ಏಳ್ಬೇಕು ಅನ್ನೋ ಅಷ್ಟೇ ಸ್ಪಿರಿಟ್ ಅಲ್ಲಿ ಅವ್ರು ಇಟ್ಕೊಂಡಿದ್ದಾರೆ. ಆದ್ರೆ ನಮ್ಮಲ್ಲಿ ಹಾಗಲ್ಲ. ಬ್ರಾಹ್ಮಿ ಮುಹೂರ್ತ ಅಂದ್ರೆ ಎಷ್ಟರಿಂದ ಎಷ್ಟೊತ್ತಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಅಂದ್ರೆ ಅದಕ್ಕೆಲ್ಲ ಲೆಕ್ಕಾಚಾರ ಇದೆ. ಅಂದ್ರೆ ಜ್ಯೋತಿಷ ಶಾಸ್ತ್ರದ ಒಂದು ಭಾಗ ಅಲ್ಲಿ ಬರುತ್ತೆ. ಹಾಗೆ ಏಳ್ಬೇಕಾದ್ರೆ ಎಡಮಗ್ಲಿಂದ ಹೇಳ್ಬೇಕು, ಬಲಮಗ್ಲಿಂದ ಹೇಳ್ಬೇಕು, ಬಲಮಗ್ಲಿಂದ ಹೇಳ್ಬೇಕು, ಬಲಮಗ್ಲಿಂದ ಎದ್ದಾಗ ಎಡಹೊಳ್ಳೆನಲ್ಲಿ ಉಸಿರಾಟ ಶುರು ಆಗ್ಬೇಕು ಅಂತ ಅದಕ್ಕೆ ಒಂದು ತಂತ್ರಶಾಸ್ತ್ರದ ಹಿನ್ನೆಲೆ ಇದೆ. ಹಾಗೇನೆ ಹಲ್ಲುಜ್ಬೇಕಾದ್ರೆ ಬೇವಿನ ಕಡ್ಡಿನಲ್ಲಿ ಹಲ್ಲುಜ್ಗಬೇಕು ಅಂತ ಅದಕ್ಕೆ ಆಯುರ್ವೇದದ ಹಿನ್ನೆಲೆ ಇದೆ. ಹೀಗೆ ನಾವು ಸ್ನಾನ ಮಾಡಬೇಕಾದ್ರೆ ಬಳಸುವ ಚೂರ್ಣಗಳು, ಧರಿಸುವ ವಸ್ತ್ರಗಳು, ಅದು ಹತ್ತಿ ಬಟ್ಟೆ ಇರಬೇಕು, ಇಲ್ಲ ಇದಾಗಿರ್ಬೇಕು, ಅದು ರೇಷ್ಮೆ ಆಗಿರ್ಬೇಕು, ಹೀಗೆ ಅದು ನೈಲಾನ್ ಆಗಿರಬಾರ್ದು, ಪಾಲಿಯಸ್ಟರ್ ಆಗಿರಬಾರ್ದು. ಹೀಗೆ ನಾವು ಮಾಡುವ ಪೂಜೆ, ಬಳಸುವ ಆಹಾರ, ನಾವು ಕಟ್ಟುವ ಮನೆ, ದೇವಾಲಯಗಳು, ನಮ್ಮ ಆಹಾರ ವಿಹಾರ ಎಲ್ಲವೂ ಸಹ ಅದು ಶಾಸ್ತ್ರದ ಹಿನ್ನೆಲೆಯಿಂದ ಕೂಡಿರುತ್ತೆ. ಇದು ಎಷ್ಟೋ ವಿಷಯ ಬೇರೆ ದೇಶಗಳಲ್ಲಿ ನೋಡಿದ್ರೆ ಅವರು ಅಷ್ಟೆಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು, ಸುಮ್ಮನೆ ಹೇಗೋ ಒಂದು ಮಾಡ್ತಾ ಇರ್ತಾರೆ. ಅಂದ್ರೆ ಇವತ್ತಿನ ದಿನ ನಮ್ಮ ಜನಜೀವನದ ಪದ್ಧತಿಯಲ್ಲಿ ಸಾಕಷ್ಟು ಆಗಿರಬಹುದು. ಆದರೂ ಸಹ ನಮ್ಮ ಸಂಸ್ಕೃತಿಯ ಆದರ್ಶ ದಿನಚರಿ ಮತ್ತೆ ಆದರ್ಶವಾದ ಜೀವನ ರೀತಿ ಅಂತ ತೆಗೆದುಕೊಂಡಾಗ ಅದರಲ್ಲಿ ಸಾಕಷ್ಟು ಶಾಸ್ತ್ರಗಳ ಹಿನ್ನೆಲೆ ಇದೆ. ಪ್ರತಿಯೊಂದು ಹೆಜ್ಜೆನಲ್ಲೂ ಒಂದು ಧಾರ್ಮಿಕ ಹಿನ್ನೆಲೆ ಇದೆ ಅದಕ್ಕೆ ಅಂತ ನಾವು ಪರಿಗಣಿಸಬಹುದು. ಹೀಗಾಗಿ ನಮ್ಮ ಸಂಸ್ಕೃತಿಯನ್ನ ಮಹರ್ಷಿ ಸಂಸ್ಕೃತಿ, ಪ್ರತಿಯೊಂದು ಹೆಜ್ಜೆನೂ ಮಹರ್ಷಿಗಳು ಹಾಕಿಕೊಟ್ಟಿರುವ ದಾರಿಯಲ್ಲಿ ನಡೆಯುವಂತಹ ದೇಶ ನಮ್ಮದು ಅಂತ ಹೇಳಬಹುದು. ಮತ್ತೆ ಅದನ್ನೇ ಇನ್ನೊಂದು ಪದದಲ್ಲಿ ಧಾರ್ಮಿಕ ಸಂಸ್ಕೃತಿ ಅಂತನೂ ಸಹ ಪರಿಗಣನೆ ಮಾಡಬಹುದು. ಅಂದ್ರೆ ಹೆಜ್ಜೆ ಹೆಜ್ಜೆಯಲ್ಲಿಯೂ ಸಹ ಧರ್ಮ ನಮ್ಮ ಆಚಾರ ವ್ಯವಹಾರಗಳನ್ನ ನಿರ್ದೇಶಿಸುತ್ತೆ ಅಂತ ಹೇಳಿ ಇದನ್ನ ಧಾರ್ಮಿಕ ಸಂಸ್ಕೃತಿ ಅಂತ ಪರಿಗಣಿಸಬಹುದು. ಈ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿ ಕಂಗೊಳಿಸ್ತಾ ಇದ್ದಾನೆ ಶ್ರೀರಾಮಚಂದ್ರ. ಶ್ರೀರಾಮಚಂದ್ರನ ಕಥಾನುಸಂಧಾನ, ಅವನ ಆರಾಧನೆ ಈ ಧಾರ್ಮಿಕ ಸಂಸ್ಕೃತಿಯ ಅವಿಭಾಜ್ಯವಾದ ಅಂಗವಾಗಿದೆ. ಮತ್ತು ಈ ನಿಂದಕರು ಯಾರಿದ್ದಾರೆ, ಟೀಕೆ ಮಾಡೋರು, ಅವರು ಬರೀ ರಾಮ ಮಂದಿರವನ್ನ ಟೀಕೆ ಮಾಡೋದಿಲ್ಲ. ಇದು ಎಲ್ಲಿಂದ ಶುರು ಆಗಿದೆ ಅಂತಂದ್ರೆ, ನಮ್ಮ ಸಂಸ್ಕೃತಿ ನಮ್ಮ ದೇಶದ ಒಂದು ಬಲ, ನಮ್ಮ ಸಮಾಜದ ಒಂದು ಬಲ ಅನ್ನೋದನ್ನ ಅವರು ಮನಗಂಡು ಆ ಸಂಸ್ಕೃತಿ ನಾಗರಿಕತೆಗಳ ಬೆನ್ನೆಲುಬಿಗೆ ಏಟ್ ಹಾಕಬೇಕು ಅಂತ ಬಹಳ ಪ್ರಯತ್ನ ಪಟ್ಟು ಅದರ ಒಂದು ಪಳೆಯುಳಿಕೆ ಇಂದಿಗೂ ಸಹ ಸ್ವಲ್ಪ ಉಸಿರಾಡ್ತಾ ಇದೆ. ಅಂದ್ರೆ ನಮ್ಮ ಸಂಸ್ಕೃತಿ ಅಂತಂದ್ರೆ ನಮ್ಮ ಒಳಗಡೆ ನಮ್ಮ ಮನಸ್ಸು ಮತ್ತೆ ಬುದ್ಧಿಭೂಮಿಕೆಗಳು, ಅದರಲ್ಲಿ ಯಾವ ಭಾವನೆಗಳು ಯಾವ ವಿಚಾರಗಳು ಆಡುತ್ತವೆಯೋ ಅದನ್ನ ಸಂಸ್ಕೃತಿ ಅಂತ ಪರಿಗಣಿಸಿದ್ರೆ, ಅದರ ಹೊರರೂಪ ನಮ್ಮ ಕಟ್ಟಡಗಳ ವಿನ್ಯಾಸ, ನಗರ ರಚನೆ, ಉದ್ಯಾನವನಗಳು, ನಮ್ಮ ಸಂಚಾರ ವ್ಯವಸ್ಥೆ, ಇದನ್ನೆಲ್ಲನೂ ಒಟ್ಟಿಗೆ ಪರಿಗಣಿಸಿದಾಗ ಅದು ನಾಗರಿಕತೆ ಅಂತ ಆಗುತ್ತೆ. ಅದರ ಹೊರರೂಪ, ಮೊಘಲರು ನಮ್ಮ ಮೇಲೆ ದಾಳಿ ಮಾಡಿದಾಗ ನಮ್ಮ ನಾಗರಿಕತೆಯನ್ನ ಸಾಕಷ್ಟು ಧ್ವಂಸ ಮಾಡಿದ್ರು, ದೇವಾಲಯಗಳನ್ನ ಹಾಳ್ಗೆಡೋದ್ರು, ಅರಮನೆನ ಅವರೇ ಆಕ್ಯುಪೈ ಮಾಡ್ಕೊಂಡ್ರು, ಹಾಗೆ ಪುಸ್ತಕಗಳು ಇದ್ದಂತಹ ಲೈಬ್ರರಿಗಳನ್ನ ಸುಟ್ಟು ಹಾಕಿದ್ರು. ಹೀಗೆ ನಾಗರಿಕತೆ ಮೇಲೆ ಸಾಕಷ್ಟು ದಾಳಿ ಆಗಿದೆ. ಇನ್ನು ಬ್ರಿಟಿಷರು ಬಂದ ನಂತರ ನಮ್ಮ ಮನೋಬಲದ ಮೇಲೆ, ನಮ್ಮ ಸಂಸ್ಕೃತಿಯ ಪ್ರತಿಯೊಂದು ಅಂಗದಲ್ಲೂ ಸಹ ನಾವು ಅದರ ಬಗ್ಗೆ ಒಂದು ಕೀಳರಿಮೆಯನ್ನ ಉಂಟು ಮಾಡ್ಕೋಬೇಕು. ನಮ್ಮ ಸಂಸ್ಕೃತಿ ಬಗ್ಗೆ ನಾವೇ ಏನೋ ಒಂದು ತಾತ್ಸಾರ ಇಟ್ಕೊಂಡು ಅದನ್ನ ಅವಮಾನ ಅಂತ ಭಾವಿಸೋ ಹಾಗೆ ಅನೇಕ ವಿಷಯಗಳನ್ನ ಅವರು ತಂದಿಟ್ಟಿದ್ದಾರೆ. ಅದರಲ್ಲಿ
ಒಂದು ವಿಷಯ ಏನು ಅಂತಂದ್ರೆ, ನಾವು ಧಾರ್ಮಿಕತೆಗೆ ಕಡೆಗೆ ಗಮನ ಕೊಡೋದ್ರಿಂದ ನಮ್ಮ ದೇಶ ಹಿಂದುಳಿದಿದೆ ಅನ್ನೋದು. ಇದರ ಮುಂದುವರಿಕೆಯಾಗಿ ಸ್ವಾತಂತ್ರ್ಯ ನಂತರವೂ ಸಹ ನಮ್ಮ ಜನ ಇದನ್ನೇ ಮುಂದುವರಿಸ್ಕೊಂಡು ಬಂದರು. ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ಟೀಕೆ ಮಾಡೋದು, ಅದನ್ನ ಅವಹೇಳನ ಮಾಡೋದು, ನಮ್ಮ ವೇಷಭೂಷಣಗಳ ಬಗ್ಗೆ ಅವಹೇಳನ ಮಾಡೋದು, ನಮ್ಮ ಲಾಂಛನಗಳ ಬಗ್ಗೆ ಅದನ್ನ ಅವಹೇಳನ ಮಾಡೋದು, ಹೀಗೆ ಒಟ್ಟಾರೆ ನಮ್ಮ ಸನಾತನ ಧರ್ಮದ ಆಚರಣೆಗಳು, ಅದರ ರೂಪುರೇಷೆ, ಅಥವಾ ಇನ್ನೊಂದು ಭಾಷೆಯಲ್ಲಿ ಅದನ್ನ ಹೇಳಬೇಕು ಅಂತಂದ್ರೆ ನಮ್ಮ ಹಿಂದೂತನ ಅನ್ನೋದೇನಿದೆ ಅದರ ಪ್ರತಿಯೊಂದು ವಿಷಯದಲ್ಲೂ ನಾವು ನಾಚಿಕೆ ಪಟ್ಕೋಬೇಕು ಅನ್ನೋ ರೀತಿನಲ್ಲಿ ಒಂದು ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಮತ್ತು ಒಂದು ಇದೇ ವಿಷಯ ಶ್ರೀರಾಮಚಂದ್ರನ ವಿಷಯದಲ್ಲೂ, ಶ್ರೀರಾಮಚಂದ್ರನ ಆಲಯದ ವಿಷಯವಾಗಿಯೂ ಸಹ ಇದೇ ರೀತಿ ನಿಂದನೆ ಅವಹೇಳನಗಳು ಸಾಕಷ್ಟು ಆಗಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇದರಿಂದ ಅಭಿವೃದ್ಧಿ ಸಾಧ್ಯವಿಲ್ಲ. ನೋಡಿ, ದೇಶದಲ್ಲಿ ಒಂದು ಕಡೆ ಬಡತನ, ಅನಕ್ಷರತೆ, ಕೊಳಗೇರಿ, ರೋಗ ರುಜಿನಗಳು ಇದೆಲ್ಲ ತಾಂಡವವಾಡ್ತಾ ಇದೆ. ನೀವು ಈ ರೀತಿ ಅಭಿವೃದ್ಧಿ ಕಡೆಗೆ ಗಮನ ಕೊಡೋ ಬದಲು ನೀವು ಇನ್ನೇನೋ ಒಂದು ಧರ್ಮ, ದೇವತೆ, ದೇವಾಲಯ ಹೀಗೆಲ್ಲ ಕೂತ್ಕೊಂಡ್ರೆ ಯಾವಾಗ ಉದ್ಧಾರ ಆಗತ್ರಿ ನಿಮ್ ದೇಶ ಅನ್ನೋ ರೀತಿನಲ್ಲಿ ಅವರು ಮಾತಾಡ್ತಾರೆ. ಇದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಒಂದು ಈ ಇಂಡಸ್ಟ್ರಿ ಲೀಡರ್ಸು, ಎಕಾನಮಿಸ್ಟ್ಸು ಒಂದು ಹಿಂದೂ ರೇಟ್ ಆಫ್ ಗ್ರೋತ್ ಅನ್ನೋ ಒಂದು ಪದವನ್ನ ರೂಪಿಸಿದ್ದಾರೆ. ಆ ಹಿಂದೂ ರೇಟ್ ಆಫ್ ಗ್ರೋತ್ ಅಂತಂದ್ರೆ ಅಭಿವೃದ್ಧಿ ಆಮೆಗಿಂತ ಇನ್ನೂ ನಿಧಾನವಾಗಿ ಮುಂದುವರ್ಕೊಂಡು ಹೋಗೋದನ್ನ ಅವರು ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಅದನ್ನ ಪರಿಗಣಿಸಿ ಅತ್ಯಂತ ಹಿಂದೂತನವನ್ನ ಹೀನಾಯವಾಗಿ ಕಾಣುವಂತಹ ಒಂದು ಪದವನ್ನ ತಂದಿಡೋದಲ್ಲದೆ ನಮ್ಮ ಇಂಡಸ್ಟ್ರಿ ಲೀಡರ್ಗಳು ಸಹ ಅದನ್ನ ನಂಬಿದ್ದಂತಹ ಒಂದು ಪರಿಸ್ಥಿತಿ ಉಂಟು. ಹೀಗೆ ಒಂದು ಕಡೆ ಸಮಾಜದಲ್ಲಿರುವಂತಹ ಕೊಳಕು, ಬಡತನ, ದಾರಿದ್ರ್ಯ ಇವುಗಳು, ಇನ್ನೊಂದು ಕಡೆಗೆ ನಮ್ಮ ಧಾರ್ಮಿಕತೆ, ಧರ್ಮದಲ್ಲಿ ಆಸ್ಥೆ, ಅದರಲ್ಲಿ ಒಂದಾದ ಶ್ರೀರಾಮಚಂದ್ರನ ಪ್ರಭುವಿನ ಆರಾಧನೆ, ಅವನ ಮಂದಿರ ಇತ್ಯಾದಿ, ಇದೆರಡನ್ನು ಅವರು ಅಕ್ಕಪಕ್ಕದಲ್ಲಿಟ್ಟು ನೋಡ್ರಿ ಇದರಿಂದ ಇದಾಗಿದೆ, ಇದಕ್ಕೆ ಕಾರಣ ಇದು ಅಂತ ತೋರಿಸಿದಾಗ ಓ ಹೌದೇನೋ ಅಂತ ನಂಬುವ ಹಾಗೆ ಆಗುತ್ತೆ. ಆದ್ರೆ ಪ್ರಿಯ ವೀಕ್ಷಕರೇ, ಇವತ್ತು ಕಾಲ ಬದಲಾಗ್ತಾ ಇದೆ. ಮಾಹಿತಿ ಕ್ರಾಂತಿಯಿಂದಾಗಿ ನಮಗೆ ಅನೇಕ ಹಳೆ ವಿಷಯಗಳು ಇಂದು ಉಪಲಬ್ಧವಾಗಿ ಇವ್ರು ಹೇಳ್ತಾ ಇರೋದು ನಿಜ ಅಲ್ಲ ಅಂತ ಗೊತ್ತಾಗುತ್ತೆ. ಉದಾಹರಣೆಗೆ ಧರ್ಮಪಾಲ್ ಅನ್ನುವಂತಹ ವ್ಯಕ್ತಿ ಬ್ರಿಟಿಷರ ಕಾಲದಲ್ಲಿ ಅವರು ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗಿತ್ತು ಅಂತ ಸರ್ವೆ ಮಾಡಿರೋ ರಿಪೋರ್ಟ್ಗಳು, ಬ್ರಿಟನ್ ನಲ್ಲಿ ಅದು ಆ ರಿಪೋರ್ಟ್ಗಳಿದೆ. ಆ ಡಾಕ್ಯುಮೆಂಟ್ ನ ಆಧರಿಸಿ ಒಂದು ಬ್ಯೂಟಿಫುಲ್ ಟ್ರೀ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಬ್ರಿಟಿಷರ ಪೂರ್ವದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿತ್ತು, ಎಲ್ಲಾ ಜಾತಿಗಳು ವ್ಯಕ್ತಿಗಳಿಗೂ ಶಿಕ್ಷಣ ಸಿಗ್ತಾ ಇತ್ತು, ಸ್ತ್ರೀ ಪುರುಷರೆಲ್ಲರಿಗೂ ಶಿಕ್ಷಣ ಸಿಗ್ತಾ ಇತ್ತು, ಅನಕ್ಷರತೆ ಇರಲಿಲ್ಲ ಅನ್ನೋದು ಅದರಿಂದ ವ್ಯಕ್ತವಾಗುತ್ತೆ. ಇದು ನಾವು ಹೇಳ್ತಾ ಇರೋ ಮಾತಲ್ಲ, ಆ ಬ್ರಿಟಿಷರು ಮಾಡಿರೋ ಸರ್ವೆ ರಿಪೋರ್ಟ್ ಹೇಳ್ತಾ ಇದೆ. ಅದೇ ಇನ್ನೊಂದು ಕಡೆ ಇತ್ತೀಚೆಗೆ ಒಂದು 20 ವರ್ಷಗಳ ಕೆಳಗಡೆ ಒಬ್ಬ ಆಂಗಸ್ ಮ್ಯಾಡಿಸನ್ ಅನ್ನುವಂತಹ ಒಬ್ಬ ಎಕಾನಮಿಸ್ಟು 1ನೇ ಶತಮಾನದಿಂದ ಹಿಡಿದು 20ನೇ ಶತಮಾನದವರೆಗೂ ವರ್ಲ್ಡ್ GDP, ಪ್ರಪಂಚದ ಗ್ರಾಸ್ ಡೊಮೆಸ್ಟಿಕ್ ಪ್ರೊಡ್ಯೂಸ್, ಅದು ಯಾವ ದೇಶ ಲೀಡಿಂಗ್ ಇತ್ತು ಅಂತ ಅದಕ್ಕೆ ಒಂದು ಪಟ್ಟಿ ಮಾಡಿದ್ದಾನೆ. ಅದರಲ್ಲಿ 1ನೇ ಶತಮಾನದಿಂದ ಹಿಡಿದು 18ನೇ ಶತಮಾನದವರೆಗೂ ಚೈನಾ ಮತ್ತೆ ಇಂಡಿಯಾ ವರ್ಲ್ಡ್ GDPಯ 60% ಶೇರ್ನ ಹೊಂದಿತ್ತು. 60%ಗಿಂತ ಇನ್ನೂ ಮಿಗಿಲಾಗಿ 14 ಶತಮಾನಗಳಲ್ಲಿ ಭಾರತ ನಂಬರ್ 1, ಚೈನಾ ನಂಬರ್ 2 ಆಗಿತ್ತು. ಇನ್ನು 3 ಶತಮಾನಗಳಲ್ಲಿ ಚೈನಾ ನಂಬರ್ 1, ಭಾರತ ನಂಬರ್ 2 ಆಗಿತ್ತು. ಹೆಚ್ಚು ಕಡಿಮೆ 28% ಇಂದ 35%ವರೆಗೂ ಆ ಒಂದು GDP ಶೇರ್ ಇವೆರಡು ದೇಶಗಳು ಹೊಂದಿತ್ತು ಅಂತ ಕೇಳಿದ್ರೆ ಆಶ್ಚರ್ಯವಾಗುತ್ತೆ. ಇದನ್ನ ಯುರೋಪಿಯನ್ ನೇಷನ್ ಮತ್ತೆ ಪಾಶ್ಚಿಮಾತ್ಯರೆಲ್ಲರೂ ಇದನ್ನ ಅಂಗೀಕರಿಸಿದ್ದಾರೆ. ಇದು ಇನ್ನೊಂದು ಕಡೆ ನೋಡಿದ್ರೆ ನಮ್ಮ ಭವ್ಯವಾದ ದೇವಾಲಯಗಳು, ಅರಮನೆಗಳು, ಕೋಟೆ ಕೊತ್ತಗಳು ನಿರ್ಮಾಣವಾಗಿದೆ ಅನೇಕ ಶತಮಾನಗಳಿಂದ. ಹೀಗೆ ನೋಡಿದಾಗ ಒಂದು ಕಡೆ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಿದೆ, ಇನ್ನೊಂದು ಕಡೆ
ಅದರಲ್ಲಿ ಎಕ್ಸ್ಪರ್ಟೀಸ್, ಅದನ್ನ ಜನಗಳು ಅದನ್ನ ಇಟ್ಕೊಂಡು ಉದ್ಯಮ ಮಾಡ್ತಾ ಇದ್ದಾರೆ. ಅದರಿಂದ ಎಕಾನಮಿ ಚೆನ್ನಾಗಿತ್ತು ಅಂತ ವರ್ಲ್ಡ್ ಎಕಾನಮಿಕ್ ಹಿಸ್ಟ್ರಿ ಚೆನ್ನಾಗಿ ಹೇಳ್ತಾ ಇದೆ. ಅದರಿಂದ ಏನು ವ್ಯಕ್ತವಾಗುತ್ತೆ ಅಂತಂದ್ರೆ, ನಮ್ಮಲ್ಲಿ ಧಾರ್ಮಿಕತೆಯಿಂದ ಯಾವುದೇ ಒಂದು ಬಡತನ, ದಾರಿದ್ರ್ಯ, ಅನಕ್ಷರತೆ ಉಂಟಾಗಿರ್ಲಿಲ್ಲ. ಧಾರ್ಮಿಕತೆ ಈ ಪರಿಸ್ಥಿತಿಗೆ ಕಾರಣ ಅಲ್ಲ ಅನ್ನೋದು ಸ್ಪಷ್ಟವಾಗುತ್ತೆ. ಇದನ್ನೇ ಎಲ್ಲೆಲ್ಲಿ ಮಹಾತ್ಮರು ಧಾರ್ಮಿಕತೆಯ ಆಧಾರದಿಂದ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಾರೆಯೋ ಅಲ್ಲೆಲ್ಲ ಆ ರಾಜ್ಯಗಳು ಸುಭಿಕ್ಷವಾಗಿ ಸಂಪದ್ಭರಿತವಾಗಿತ್ತು ಅನ್ನೋದು ಸಹ ವ್ಯಕ್ತವಾಗುತ್ತೆ. ವಿದ್ಯಾರಣ್ಯರ ಒಂದು ಮಾರ್ಗದರ್ಶನದಲ್ಲಿ ಸ್ಥಾಪಿತವಾಗಿದ್ದ ವಿಜಯನಗರ ಸಾಮ್ರಾಜ್ಯ ಇರಬಹುದು, ಅಥವಾ ಇನ್ನು ಹಿಂದೆ ಚಾಣಕ್ಯನ ಮಾರ್ಗದರ್ಶನದಲ್ಲಿ ಉಂಟಾಗಿದ್ದಂತಹ ಚಂದ್ರಗುಪ್ತ ಮೌರ್ಯನ ರಾಜ್ಯ ಆಗಿರ್ಬೋದು, ಅದಕ್ಕಿಂತ ಇನ್ನೂ ಹಿಂದೆ ಇದು ಯುಧಿಷ್ಠಿರನ ರಾಜ್ಯಭಾರ ಆಗಿದ್ದಿರಬಹುದು, ಅಥವಾ ಇನ್ನು ಅದಕ್ಕಿಂತ ಹಿಂದೆ ಹೋದ್ರೆ ರಾಜ್ಯಕ್ಕೂ ಹಿಂದೆ ದಶರಥನ ಆಳ್ವಿಕೆಯಲ್ಲಿ ಹೇಗಿತ್ತು ಆ ರಾಜ್ಯ, ಎಷ್ಟು ಸುಭಿಕ್ಷವಾಗಿ ಸಂಪದ್ಭರಿತವಾಗಿತ್ತು ಅನ್ನೋದು ವ್ಯಕ್ತವಾಗುತ್ತೆ. ರಾಮರಾಜ್ಯ ಅನ್ನೋದು ಈ ಎಲ್ಲ ಧಾರ್ಮಿಕ ರಾಜ್ಯಗಳ ಸುವ್ಯವಸ್ಥೆಗಿಂತ ಒಂದು ಹೆಜ್ಜೆ ಇನ್ನೂ ಮುಂದೆ ಹೋಗಿತ್ತು. ಅದು ಏನು ಅದರ ವಿಶೇಷತೆ ಅಂತ ಸ್ವಲ್ಪ ಮುಂದೆ ಗಮನಿಸೋಣ. ಆದ್ರೆ ಇಂತಹ ಸುವ್ಯವಸ್ಥಿತ ರಾಜ್ಯದ ಒಂದು ಸ್ಥಿತಿ ಹೇಗಿತ್ತು ಅಂತ ಗಮನಿಸಿದ್ರೆ, ದಶರಥನ ಆಳ್ವಿಕೆಯನ್ನ ರಾಮಾಯಣದಲ್ಲಿ ವಾಲ್ಮೀಕಿಗಳು ಅತ್ಯಂತ ವಿತ್ ಅಟೆನ್ಷನ್ ಟು ಡೀಟೇಲ್ಸ್ ವಿವರಿಸಿದ್ದಾರೆ. ಅಲ್ಲಿ ಮನೆಗಳು ಹೇಗಿರ್ತಾ ಇತ್ತು, ಮಹಡಿ ಮನೆಗಳು ಹೇಗಿರ್ತಾ ಇತ್ತು, ಮತ್ತು ಅಲ್ಲಿ ಅಂಗಡಿಗಳು ಹೇಗೆ ವಿವಿಕ್ತವಾಗಿರ್ತಾ ಇತ್ತು, ಅಲ್ಲಿ ಸಾಮಾನುಗಳು ಹೇಗೆ ಸುಂದರವಾಗಿ ಜೋಡಿಸಲ್ಪಟ್ಟಿರ್ತಾ ಇತ್ತು, ಅಲ್ಲಿಯ ಒಂದು ಡಿಫೆನ್ಸ್ ವ್ಯವಸ್ಥೆ ಹೇಗಿತ್ತು, ಅಂದ್ರೆ ರಕ್ಷಣಾ ವ್ಯವಸ್ಥೆ ಹೇಗಿತ್ತು, ಮತ್ತು ರಸ್ತೆಗಳಲ್ಲಿ ಸಂಚಾರ ವ್ಯವಸ್ಥೆ ಹೇಗಿತ್ತು, ಎಷ್ಟರ ಮಟ್ಟಿಗೆ ಅಂತಂದ್ರೆ ಅಲ್ಲಿ ಧೂಳು ಏಳದಿರೋ ರೀತಿಯಲ್ಲಿ ನೀರು ಚುಮುಕಿಸೋ ವ್ಯವಸ್ಥೆ ಇತ್ತು ರಸ್ತೆನಲ್ಲಿ ಅನ್ನೋದನ್ನ ಸಹ ವಾಲ್ಮೀಕಿಗಳು ಹೇಳಿದ್ದಾರೆ. ಅಂದ್ರೆ ಒಂದು ಕಡೆ ಆಧ್ಯಾತ್ಮಿಕತೆ, ಧಾರ್ಮಿಕತೆ ಒಂದು ಅತ್ಯಂತ ವಿಪುಲವಾಗಿತ್ತು ಅಂತಂದ್ರೆ, ಇನ್ನೊಂದು ಕಡೆ ಹೊರಗಡೆ ನಾಗರಿಕತೆ ರೂಪದಲ್ಲಿಯೂ ಸಹ ಬಹಳ ಸಂಪತ್ತು ಇದೆಲ್ಲ ತುಂಬಿತ್ತು ನಮ್ಮ ಧಾರ್ಮಿಕ ರಾಜ್ಯಗಳಲ್ಲಿ ಅನ್ನೋದು ಇಲ್ಲಿ ವ್ಯಕ್ತವಾಗುತ್ತೆ. ಇದರಿಂದ ಈಗ ಧಾರ್ಮಿಕತೆ ಒಂದು ಕಡೆ ಇದೆ, ಮತ್ತೆ ಸಂಪದ್ಭರಿತತೆ ಅಥವಾ ಅಭ್ಯುದಯ ಇನ್ನೊಂದು ಕಡೆ ಇದೆ. ಈಗ ಇದೆರಡಕ್ಕೂ ಸಂಬಂಧ ಉಂಟೆ? ನಾವು ಹಿಂದೆ ಯಾರೋ ನಮ್ಮ ಮೇಲೆ ಏನೋ ಒಂದು ಆಪಾದನೆ ಮಾಡಿದ್ರು, ಒಂದ್ ಕಡೆ ಬಡತನ, ದಾರಿದ್ರ್ಯ, ಅನಕ್ಷರತೆ ಇದೆಲ್ಲ ಒಂದು ಕಡೆ ಇದೆ, ಇನ್ನೊಂದ್ ಕಡೆ ಧಾರ್ಮಿಕತೆ ಇದೆ, ಇದೀಗ ಧಾರ್ಮಿಕತೆಯಿಂದ ಇದೆಲ್ಲ ಉಂಟಾಗಿದೆ ಅಂತ ಅವ್ರು ಹೇಳಿದ್ರು. ಅದನ್ನ ನಾವು ತಪ್ಪು, ಹಾಗಿಲ್ಲ, ಏನು ಇಲ್ಲ ಅಂತ ನೋಡ್ತಾ ಇದೀವಿ. ಆದ್ರೆ ಇನ್ನೊಂದ್ ಕಡೆ ನಾವು ಒಂದು ಸಂಪತ್ತು, ಆಧ್ಯಾತ್ಮಿಕತೆ ಎಲ್ಲಾನು ಒಂದು ವಿದ್ವತ್ತು ಇದೆಲ್ಲಾನು ಒಂದ್ ಕಡೆ ಇಟ್ಕೊಂಡು ಇನ್ನೊಂದ್ ಕಡೆ ಧಾರ್ಮಿಕತೆಯನ್ನ ಇಟ್ಕೊಂಡು ತೋರಿಸ್ತಾ ಇದೀವಿ. ಧಾರ್ಮಿಕತೆಯಿಂದ ಇದೆಲ್ಲವೂ ಉಂಟಾಗುತ್ತೆ, ಈ ವಿದ್ವತ್ತು ಮುಂತಾದವು ಅಂತಾನು ಪ್ರಶ್ನೆ ಬರುತ್ತೆ. ಇದಕ್ಕೆ ಕಾರ್ಯಕಾರಣ ಸಂಬಂಧ ಇದೆ ಅಂತಂದ್ರೆ ಇದೆಯಾ ಅಂತ ಕೇಳಿದ್ರೆ ಹೌದು ಇದೆ, ಖಂಡಿತ ಉಂಟು ಅಂತ ನಾವು ಇಲ್ಲಿ ಹೇಳಬಹುದು. ಇದು ಹೇಗೆ ಸಾಧ್ಯ? ಧಾರ್ಮಿಕತೆಯಿಂದ ಇದೆಲ್ಲವೂ ಸಾಧ್ಯವೇ ಅಂತ ಕೇಳಿದ್ರೆ ಆಗ ನಾವು ಧರ್ಮ ಅಂದ್ರೆ ಏನು, ಧಾರ್ಮಿಕತೆ ಅಂದ್ರೆ ಏನು ಅನ್ನೋದನ್ನ ಸ್ವಲ್ಪ ವಿವರವಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದಕ್ಕಾಗಿ ಶ್ರೀರಂಗ ಮಹಾಗುರುಗಳು ಧರ್ಮದ ಬಗ್ಗೆ ಕೊಟ್ಟಿರೋ ವಿವರಣೆಯನ್ನ ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡೋಣ. ಧರ್ಮ ಅನ್ನೋ ಪದವೇ ಏನ್ ಹೇಳುತ್ತೆ ಅಂತಂದ್ರೆ, ಧೃಂಗ್ ಅವಸ್ಥಾನ್ ಅಂತ, ಅದು ಒಂದು ಅವಸ್ಥೆ ಅಥವಾ ಒಂದು ಸ್ಥಿತಿಯನ್ನ ಹೇಳುತ್ತೆ. ಇದನ್ನೇ ಶ್ರೀರಂಗ ಮಹಾಗುರುಗಳು ಇದನ್ನು ಇನ್ನೂ ಸರಳೀಕೃತಗೊಳಿಸಿ ನಮಗೆಲ್ಲ ಸುಲಭವಾಗಿ ನಾವು ಆಡೋ ಭಾಷೆನಲ್ಲಿ ನಮ್ಗೆ ಅರ್ಥ ಆಗ್ಲಿ ಅಂತ ಧರ್ಮ ಅಂತಂದ್ರೆ ಅದೊಂದು ನಾರ್ಮಲ್ ಕಂಡೀಷನ್ ಕಣಪ್ಪ ಅಂತ ಹೇಳಿದ್ದಾರೆ. ಏನಿದು ನಾರ್ಮಲ್ ಕಂಡೀಷನ್ ಅಂತಂದ್ರೆ, ಈಗ ಉದಾಹರಣೆಗೆ ಒಂದು ಕಣ್ಣು ಇದೆ, ಕಣ್ಣಿನ ನಾರ್ಮಲ್ ಕಂಡೀಷನ್ ಅಂದ್ರೆ ಏನು? ಕಣ್ಣು ನೋಡೋದು ಅದರ ಕೆಲಸ, ಆ ಕಣ್ಣಿನ ಒಂದು ಫಂಕ್ಷನಿಂಗ್ ಎಲ್ಲ ಚೆನ್ನಾಗಿದ್ದು ನಮ್ಮ ದೃಷ್ಟಿ ಚೆನ್ನಾಗಿದ್ದಾಗ ಕಣ್ಣು ತನ್ನ ನಾರ್ಮಲ್ ಕಂಡೀಷನ್ ನಲ್ಲಿದೆ, ಅಥವಾ ಕಣ್ಣು ತನ್ನ ಧರ್ಮದಲ್ಲಿದೆ ಅಂತ ಹೇಳಬಹುದು. ಹೀಗೆ ಪ್ರತಿಯೊಂದು ಇಂದ್ರಿಯಕ್ಕೂ ಹಾಗೇನೆ ಹೇಳಬಹುದು, ಶರೀರಕ್ಕೂ ಹಾಗೆ ಹೇಳಬಹುದು. ಒಂದು ಒಟ್ಟಾರೆ ಇಡೀ ಒಂದು ವ್ಯವಸ್ಥೆ ಅದು ನಾರ್ಮಲ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳಿದಾಗ ಅದನ್ನ ಧರ್ಮ ಅಂತ ಹೇಳ್ತೇವೆ. ಈ ಧರ್ಮ ಅನ್ನೋದು ನಮ್ಮ ಮಾನವ ದೇಹಕ್ಕೂ ಅನ್ವಯ ಆಗುತ್ತೆ, ಹೊರ ಜಗತ್ತಿಗೂ ಸಹ ಅದು ಅನ್ವಯ ಆಗುತ್ತೆ. ಈ ವ್ಯವಸ್ಥೆ ಎಲ್ಲ
ನಾರ್ಮಲ್ ಕಂಡೀಷನ್ ನಲ್ಲಿ ಇರ್ಬೇಕಾದ್ರೆ ಆ ವ್ಯವಸ್ಥೆಯನ್ನು ಮಾಡಿರೋದು ಯಾರು ಅಂತ ಕೇಳಿದ್ರೆ ಅದು ಭಗವಂತನಲ್ಲಿಯೇ ಆ ವ್ಯವಸ್ಥೆ ಇದೆ. ಹೀಗಾಗಿ ಧರ್ಮ ಅಂತಂದ್ರೆ ಮೂಲತಃ ಭಗವಂತ, ಅದರ ವಿಸ್ತೃತ ಹಂತದಲ್ಲಿ ಒಂದು ಈ ಸ್ಥಿತಿ ಅಥವಾ ನಾರ್ಮಲ್ ಕಂಡೀಷನ್, ಮತ್ತೆ ಅದರ ಮುಂದಿನ ಹಂತದಲ್ಲಿ ಒಂದು ಆಚಾರ ವ್ಯವಹಾರಗಳನ್ನು ಧರ್ಮ ಅಂತ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಈ ಸ್ಥಿತಿ ಅನ್ನೋದೇನಿದೆ ನಾರ್ಮಲ್ ಕಂಡೀಷನ್, ಅದನ್ನ ನಾವು ಉಂಟು ಮಾಡಿಕೊಳ್ಳಿಕ್ಕೆ ಮಾಡಬೇಕಾದಂತಹ ಕೆಲಸಗಳೇನಿದೆ, ಸಾಧನ ಏನಿದೆ, ಅಥವಾ ಆ ನಾರ್ಮಲ್ ಕಂಡೀಷನ್ ಉಂಟಾಗಿದ್ರೆ ಅದನ್ನ ಕಾಪಾಡಿಕೊಳ್ಳಲಿಕ್ಕೆ ಮಾಡಬೇಕಾದಂತಹ ಒಂದು ಕೆಲಸ ಏನಿದೆ, ಸಾಧನಾ ಧರ್ಮ ಅಂತ ಹೇಳ್ತಾರೆ. ಅದನ್ನ ಆಚಾರ ವ್ಯವಹಾರದ ರೂಪದಲ್ಲಿರುವ ಆ ಸಾಧನಾ ಧರ್ಮವನ್ನು ಸಹ ಧರ್ಮ ಅಂತಾನೆ ಕರಿತೇವೆ. ಹೀಗೆ ನಮ್ಮಲ್ಲಿ ಒಂದು ಆ ನಾರ್ಮಲ್ ಕಂಡೀಷನ್ ಮಾಡ್ಕೋಬೇಕಾದ್ರೆ ನಾವು ಅನೇಕ ರೀತಿಯ ಸಾಧನಾ ಧರ್ಮಗಳನ್ನ ಅನುಸರಿಸಬೇಕು. ಅಂದ್ರೆ ಶರೀರ ಚೆನ್ನಾಗಿರ್ಬೇಕು ಅಂತಂದ್ರೆ ವ್ಯಾಯಾಮ ಇರಬೇಕು. ಆಹಾರದಲ್ಲಿ ನಾವು ಒಂದು ಗಮನ ಇಟ್ಟು ಅದನ್ನ ಸರಿಯಾದ ಆಹಾರವನ್ನ ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮದಲ್ಲಿ ಸೇವನೆ ಮಾಡಬೇಕು. ಹಾಗೇನೆ ನಮ್ಮ ಈ ಇಂದ್ರಿಯಗಳ ಹಿಂದೆ ಇರುವ ಶಕ್ತಿಗಳಿರುತ್ತಲ್ಲ, ಅವು ಪ್ರಸನ್ನಗೊಂಡಿರ್ಬೇಕು. ಹಾಗೇನೆ ನಮ್ಮ ಶರೀರದ ಧಾತುಗಳು ಪ್ರಸನ್ನಗೊಂಡಿರ್ಬೇಕು. ಹೀಗೆಲ್ಲ ಅದು ಪ್ರಸನ್ನಗೊಂಡಿದ್ದಾಗ ಅಂತಹ ಒಂದು ಸಾಧನ ಅದಕ್ಕೆ ದೇವತಾ ಪೂಜೆ, ಪಿತೃ ಆರಾಧನೆ, ಇವಂತಹ ಒಂದು ಧಾರ್ಮಿಕವಾದ ಪ್ರಕ್ರಿಯೆಗಳು ಬೇಕಾಗುತ್ತೆ. ಅದನ್ನ ಎಲ್ಲನೂ ಸೇರಿ ಸಾಧನಾ ಧರ್ಮ ಅಂತ ಪರಿಗಣಿಸಿದ್ದಾರೆ. ಹೀಗೆ ಒಟ್ಟಾರೆ ಎಲ್ಲವೂ ಚೆನ್ನಾಗಿರ್ಬೇಕು ಅನ್ನೋದನ್ನ ಆಯುರ್ವೇದದ ಒಂದು ಮಾತು ತುಂಬಾ ಸುಂದರವಾಗಿ ಹೇಳುತ್ತೆ. ಅದು ಒಬ್ಬ ಸ್ವಸ್ಥ ಅಂದ್ರೆ ನಾರ್ಮಲ್ ಕಂಡೀಷನ್ ಇರುವಂತಹ ಒಬ್ಬ ವ್ಯಕ್ತಿಯ ಕಂಡೀಷನ್ ಅನ್ನ ಅದು ಹೇಳಬೇಕಾದ್ರೆ, ಸಮದೋಷ ಸಮಾಗ್ನಿಶ್ಚ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮನಃ ಸ್ವಸ್ಥಮಿತ್ಯಭಿಧೀಯತೆ ಅಂತ ವಿವರಿಸುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿಯಲ್ಲಿ ಸಮದೋಷ ಅಂದ್ರೆ ವಾತಪಿತ್ತ ಶ್ಲೇಷ್ಮಗಳು ಸಮವಾಗಿರ್ಬೇಕು. ನಮ್ಮಲ್ಲಿ ಅಗ್ನಿ ಅಂತ ಒಂದು ಜಠರಾಗ್ನಿ ಅಂತ ಹೇಳ್ತಾರೆ, ಅದು ಸರಿ ಇರಬೇಕು. ಧಾತು ಅಂತ ಹೇಳ್ತಾರೆ, ರಸ, ರಕ್ತ, ಮಾಂಸ, ಮೇಧಸ್ಸು, ಅಸ್ಥಿ, ಮಜ್ಜ, ಶುಕ್ರ ಎಂಬುದಾಗಿ ಅದು ಪ್ರಸನ್ನವಾಗಿರ್ಬೇಕು. ಅಷ್ಟೇ ಅಲ್ಲ, ಇಂದ್ರಿಯಗಳು ಪ್ರಸನ್ನವಾಗಿರಬೇಕು, ಮನಸ್ಸು ಪ್ರಸನ್ನವಾಗಿರಬೇಕು, ಆತ್ಮನವರೆವಿಗೂ ಎಲ್ಲವೂ ಪ್ರಸನ್ನವಾಗಿರಬೇಕು. ಆಗ ಅಂತಹ ವ್ಯಕ್ತಿಯನ್ನ ಸ್ವಸ್ಥ ಅಂತ ಹೇಳ್ಬೋದು. ಅವನಲ್ಲಿ ಒಂದು ನಾರ್ಮಲ್ ಕಂಡೀಷನ್ ಇದೆ ಅಂತ ಹೇಳ್ಬಹುದು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಇಂತಹ ಒಂದು ಕಂಡೀಷನ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಯಾವುದಾದ್ರೂ ಒಂದು ಬಾಹ್ಯ ಪ್ರಪಂಚದ ಇಲ್ಲಿ ನಾವು ಏನಾದ್ರು ಒಂದು ಚಟುವಟಿಕೆ ಮಾಡ್ಬೇಕಾ, ನಮ್ಮ ದೇಹ ಅದಕ್ಕೆ ಅನುಕೂಲಿಸುತ್ತೆ, ಅದಕ್ಕೆ ಸಹಕರಿಸುತ್ತೆ, ನಮ್ಮ ಇಂದ್ರಿಯಗಳು ಸುಟಿಯಾಗಿರುತ್ತೆ, ಮನಸ್ಸಿನಲ್ಲಿ ಉತ್ಸಾಹ ತುಂಬಿರುತ್ತೆ, ಬುದ್ಧಿ ಅತ್ಯಂತ ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ. ಏನ್ ಬೇಕಾದ್ರೂ ನಾವು ಹೊರಗಡೆ ಪ್ರಪಂಚದಲ್ಲಿ ಸಾಧಿಸ್ಬೋದು. ಅದಕ್ಕೆ ಪೋಷಣೆ ಕೊಡುತ್ತೆ ಈ ಧರ್ಮ. ಇಲ್ಲ, ನಾವು ಕಣ್ಮುಚ್ಕೋತೇವ, ಧ್ಯಾನಾಸಕ್ತರಾದ್ರೆ ನಾವು ಸಮಾಧಿ ಸ್ಥಿತಿ ಅಥವಾ ತುರಿಯ ಸ್ಥಿತಿಯನ್ನೇ ತಲುಪಬಹುದು. ಅದಕ್ಕೂ ಕಳಿಸ್ಕೊಡುತ್ತೆ ಇಂತಹ ಒಂದು ನಾರ್ಮಲ್ ಕಂಡೀಷನ್ ಅನ್ನೋದು. ಇಲ್ಲ, ನಾವು ಸುಖವಾಗಿ ನಿದ್ರೆ ಮಾಡಬಹುದು ಅಂತ ಅನ್ನಿಸ್ತೀವ, ವಿಶ್ರಾಂತಿ ಬೇಕಾ, ಮಲ್ಕೊಂಡ್ರೆ ಗಾಢ ನಿದ್ರೆ, ಸುಖಕರವಾದ ನಿದ್ರೆ ಬರಬೇಕು. ಹೀಗೆ ಜಾಗೃತ್, ಸ್ವಪ್ನ, ಸುಷುಪ್ತಿ, ತುರಿಯ ಅನ್ನೋ 4 ಅವಸ್ಥೆಗಳನ್ನ ಚೆನ್ನಾಗಿಟ್ಟಿರುತ್ತೆ ಈ ಧರ್ಮ ಅನ್ನೋದು. ಆದ್ರಿಂದ ಈ ಧರ್ಮ ಅನ್ನೋದು ನಾರ್ಮಲ್ ಕಂಡೀಷನ್ ಇದ್ರೆ ನಮ್ಮ ಒಳಗಡೆಯ ಜೀವನವೂ ಚೆನ್ನಾಗಿರುತ್ತೆ, ನಮ್ಮ ಹೊರಗಡೆಯ ಪ್ರಾಪಂಚಿಕ ಜೀವನ, ಜೀವನವೂ ಚೆನ್ನಾಗಿ ನಾವು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಅತ್ಯಂತ ಸಂಪದ್ಭರಿತವಾಗಿ ಮಾಡಿಕೊಳ್ಬಹುದು. ಇದಕ್ಕಾಗಿ ಶ್ರೀರಂಗ ಮಹಾಗುರುಗಳು ಸೋಮದೇವನ ನೀತಿ ಸೂತ್ರದ ಒಂದು ಮಾತನ್ನ ಎತ್ತಿ ಹಿಡಿದಿದ್ದಾರೆ. ಯಥೋ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸೋ ಧರ್ಮ ಎಂಬುದಾಗಿ. ಅಂದ್ರೆ ಯಾವುದರಿಂದ ಅಥವಾ ಯಾವ ಕಂಡೀಷನ್ನಿಂದ ಅಭ್ಯುದಯ ಅಂದ್ರೆ ಪ್ರಾಪಂಚಿಕ ಏಳ್ಗೆ ಮತ್ತು ನಿಶ್ರೇಯಸ ಅಂದ್ರೆ ಮೋಕ್ಷ ಮಾರ್ಗದಲ್ಲಿ ಒಂದು ಪ್ರಾಪ್ತಿ, ಇದು ಎರಡೂ ದೊರಕುತ್ತೋ ಇದನ್ನ ಧರ್ಮ ಅಂತ ಹೇಳ್ತೇವೆ ಅಂತ. ಹೀಗಾಗಿ ವೀಕ್ಷಕರೇ, ಧರ್ಮದಿಂದ ನಮಗೆ ಅಭ್ಯುದಯ ಅನ್ನೋದು ಶತಸಿದ್ಧ. ಈ ಧರ್ಮವನ್ನ ನಾವು ಉಂಟು ಮಾಡ್ಕೊಳ್ಳೋದಕ್ಕೆ ಮಹರ್ಷಿಗಳು ಅನೇಕ ಮಾರ್ಗಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಶ್ರೀರಾಮಚಂದ್ರನ ಆರಾಧನೆ ಅತ್ಯಂತ ಒಂದು ಪ್ರಮುಖವಾದ ಒಂದು ಭಾಗ. ಶ್ರೀರಾಮಚಂದ್ರ ಪ್ರಭುವನ್ನ
ನರರೂಪದಲ್ಲಿ ಆತನ ಕಥಾನುಸಂಧಾನದಿಂದನೂ ಆರಾಧನೆ ಮಾಡಬಹುದು, ಅಥವಾ ಆತನ ಭಗವದ್ ರೂಪವನ್ನ ಮೂರ್ತಿ ರೂಪದಲ್ಲಿ ಆಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು, ಅಥವಾ ಮನೆಯಲ್ಲಿಯೂ ಸಹ ಅದನ್ನ ಆರಾಧನೆ ಮಾಡಿ ಒಟ್ಟಾರೆ ನಮ್ಮ ಹೃದಯದಲ್ಲಿ ಶ್ರೀರಾಮಚಂದ್ರನನ್ನ ಪ್ರತಿಷ್ಠಾಪಿಸಿಕೊಂಡ್ರೆ ಆಗ ನಮ್ಮಲ್ಲಿ ಧರ್ಮ ಸಿದ್ಧವಾಗುತ್ತೆ. ಇದು ಹೇಗೆ ಅಂತ ಇನ್ನೊಂದು ಸ್ವಲ್ಪ ಗಮನಿಸಬೇಕಾಗತ್ತೆ. ಒಂದು ಶಾಸ್ತ್ರಗಳಲ್ಲಿ ಒಂದು ಮಾತಿದೆ, ಯದ್ಭಾವಂ ತದ್ಭವತಿ ಎಂಬುದಾಗಿ. ಅಂದ್ರೆ ನಾವು ಯಾವ ವಿಷಯವನ್ನ ಭಾವಿಸ್ತಾ ಹೋಗ್ತೇವೆಯೋ ನಮ್ಮ ಮನಸ್ಸು ಆ ರೂಪವನ್ನ ತಾಳ್ತಾ ಹೋಗಿ ನಮ್ಮ ಜೀವನವೇ ಕ್ರಮಕ್ರಮವಾಗಿ ಆ ರೂಪವನ್ನ ತಾಳ್ತಾ ಹೋಗುತ್ತೆ ಅಂತ. ಇದಕ್ಕೆ ಉದಾಹರಣೆಯಾಗಿ ಇಂದಿನ ಲೋಕಾರೂಢಿನಲ್ಲಿ ಕೆಲವರು ಇನ್ಸ್ಪಿರೇಷನ್ ಅನ್ನೋ ಒಂದು ನೇರದಲ್ಲಿ ಕೆಲವನ್ನ ಭಾವಿಸ್ತಾರೆ. ಈಗ ಉದಾಹರಣೆಗೆ ಕೆಲವರು ಇಂಡಸ್ಟ್ರಿಯಲಿಸ್ಟ್ಗಳು ಈಗ JRD ಟಾಟಾನ ಇನ್ಸ್ಪಿರೇಷನ್ ಅಂತ ಭಾವಿಸಿರೋದುಂಟು. ಅವ್ರ ಫೋಟೋನ ಹಾಕೊಂಡು ಆಫೀಸಲ್ಲಿ ಅವ್ರನ್ನ ಅನೇಕ ವಿಧಗಳಲ್ಲಿ ಅನುಕರಣೆ ಮಾಡಿ ಅವರು ಒಳ್ಳೆ ಇಂಡಸ್ಟ್ರಿಯಲಿಸ್ಟ್ ಆಗಿದ್ದಾರೆ. ಹಾಗೆ ಈ ಕ್ರೀಡಾ ಕ್ಷೇತ್ರವನ್ನ ತೆಗೆದುಕೊಂತು ಅಂತಂದ್ರೆ ಈಗ ಸಚಿನ್ ತೆಂಡೂಲ್ಕರ್ನ ಆದರ್ಶ ಅಂತ ಭಾವಿಸಿ ಅವನ ಫೋಟೋನ ಹಾಕೊಂಡು ಅವನನ್ನ ಅನುಕರಣೆ ಮಾಡಿ ಅವನನ್ನ ಒಂದು ರೀತಿಯಲ್ಲಿ ಆರಾಧನೆ ಮಾಡಿ ಇವರು ಒಳ್ಳೆ ಕ್ರಿಕೆಟರ್ ಆಗಿರೋದುಂಟು. ಹೀಗೆಲ್ಲ ಇದೆ. ಆದ್ರೆ ನಾವು ಯಾರನ್ನ ಇನ್ಸ್ಪಿರೇಷನ್ ಅಂತ ಭಾವಿಸಬೇಕು, ಯಾರನ್ನ ನಾವು ನಮ್ಮ ನಾಯಕ, ನಮ್ಮ ಹೀರೋ ಅಂತ ಭಾವಿಸ್ಬೇಕು ಅಂತಂದ್ರೆ ಯಾರು ಧರ್ಮಮೂರ್ತಿಯೇ ಆಗಿದಾನೋ ಅವನನ್ನ ಆರಾಧಿಸಿದ್ರೆ ಆಗ ನಮಗೇನಾಗುತ್ತೆ ಅಂತಂದ್ರೆ ನಮ್ಮಲ್ಲಿ ಧರ್ಮ ತುಂಬಿಕೊಂಡು, ಧರ್ಮ ನಮ್ಮಲ್ಲಿ ಸಂಪೂರ್ಣವಾಗಿ ಜಾಗೃತವಾಗಿ ನಮ್ಮ ಜೀವನದ ಸರ್ವತೋಮುಖವಾದ ಒಂದು ಉದ್ಧಾರ ಸಾಧ್ಯವಾಗುತ್ತೆ. ಒಳಗಡೆ ಹೊರಗಡೆ ಎಲ್ಲ ಕಡೆಯಿಂದಲೂ ನಮ್ಮ ಉದ್ಧಾರ ಸಾಧ್ಯವಾಗುತ್ತೆ ನಮ್ಮಲ್ಲಿ ಧರ್ಮ ತುಂಬಿಕೊಂಡಾಗ. ಅದಕ್ಕಾಗಿ ನಾವು ಶ್ರೀರಾಮಚಂದ್ರ ಪ್ರಭುವನ್ನ ನಾವು ಆರಾಧಿಸಬೇಕಾಗಿದೆ. ಶ್ರೀರಾಮಚಂದ್ರನನ್ನ ಋಷಿಗಳು ರಾಮೋ ವಿಗ್ರಹವಾನ್ ಧರ್ಮ ಎಂಬುದಾಗಿ ಕೊಂಡಾಡಿದ್ದಾರೆ. ಅಂದ್ರೆ ಧರ್ಮವೇ ಒಂದು ಮೂರ್ತಿ ಆದ್ರೆ, ಧರ್ಮವು ಮೂರ್ತಿಮತ್ತಾಗಿ ಬಂದ್ರೆ ಅದು ಶ್ರೀರಾಮಚಂದ್ರನಂತೆ ಇರುತ್ತೆ ಅಂತ ಅದರ ಅರ್ಥ. ಆತನ ನರರೂಪದಲ್ಲಿಯೂ ಆರಾಧನೆ ಮಾಡಬಹುದು, ನಾರಾಯಣ ರೂಪದಲ್ಲಿಯೂ ಆರಾಧನೆ ಮಾಡಬಹುದು. ನರರೂಪದಲ್ಲಿ ಆರಾಧನೆ ಯಾಕೆ ಮಾಡಬೇಕು ಅಂತಂದ್ರೆ ಅನೇಕ ಕಾರಣಗಳಿದೆ. ಒಂದನೇದಾಗಿ ಭಗವಂತ ಅಂತಂದ್ರೆ ಯಾರೋ ನಮಗೆ ಎಟುಕದಂತೆ ದೂರ ಇರುವ ಒಂದು ಎಂಟಿಟಿ ಅಂತ ನಾವು ಭಾವಿಸ್ತೇವೆ. ಆದ್ರೆ ಒಬ್ಬ ಮನುಷ್ಯ ಅಂತಂದ್ರೆ ಆತ ನಮ್ಮಲ್ಲೊಬ್ಬ, ಆದ್ರೆ ನಮಗಿಂತ ಶ್ರೇಷ್ಠ ಅಂತ ಹೇಳಿದಾಗ ನಾವು ಆ ವ್ಯಕ್ತಿಗೆ ಸ್ಪಂದಿಸ್ತೇವೆ. ಆತನನ್ನ ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದಕ್ಕಾಗಿ ನರರೂಪದಲ್ಲಿಯೂ ಸಹ ರಾಮನನ್ನ ಆರಾಧನೆ ಮಾಡಬೇಕು. ಮತ್ತು ಇದಕ್ಕೆ ಪೋಷಕವಾಗಿ ನಾರಾಯಣ ನರನಾಗಿ ಅವತರಿಸಿದಾನೆ ಮತ್ತು ನರಭಾವದಲ್ಲಿಯೇ ಬಹುತೇಕವಾದ ಅವತಾರ ಜೀವನವನ್ನ ನಡೆಸಿದಾನೆ. ಯಾಕೆಂತಂದ್ರೆ ದೇವತೆಗಳು ಮಹಾವಿಷ್ಣುವಿನಲ್ಲಿ ಹೋಗಿ ರಾವಣನ ಉಪಟಳ ಬಹಳ ಜಾಸ್ತಿ ಆಗಿದೆ, ಅವನು ಬ್ರಹ್ಮನಿಂದ ವರವನ್ನ ಪಡೆದಿದ್ದಾನೆ. ಏನು ಅಂದ್ರೆ ಮನುಷ್ಯರು ಮತ್ತೆ ವಾನರರಿಂದ ಹೊರತಾಗಿ ಇನ್ಯಾರಿಂದಲೂ ನನಗೆ ಸಾವಿಲ್ಲ ಅನ್ನುವಂತಹ ಒಂದು ವರವನ್ನು ಪಡೆದು ಗರ್ವಿತನಾಗಿದ್ದಾನೆ. ನಾವು ಯಾರು ಏನು ಮಾಡಕ್ಕಾಗ್ತಾ ಇಲ್ಲ. ತಾವು ನರರೂಪದಲ್ಲಿ ಅವತರಿಸಿ ಅವನನ್ನ ಸಂಹಾರ ಮಾಡಬೇಕು ಅಂತ ಕೇಳಿದಾಗ ಮಹಾವಿಷ್ಣು ತಥಾಸ್ತು ಅಂತ ಅನುಗ್ರಹಿಸಿ ದಶರಥನ ಪುತ್ರನಾಗಿ ಅವತರಿಸ್ತಾನೆ ಮಹಾವಿಷ್ಣು. ಹೀಗಾಗಿ ರಾವಣನಿಗೆ ಒಂದು ವರ ಇರೋದ್ರಿಂದ ಮನುಷ್ಯರಲ್ಲದೆ ಬೇರೆ ಯಾರಿಂದನೂ ಸಾವಿಲ್ಲ ಅಂತ ಭಗವಂತ ನರನಾಗಿ ಅವತರಿಸಿದ ಮೇಲೆ ಒಂದು ಮನುಷ್ಯನ ಸಾಮರ್ಥ್ಯ ಏನಿದೆಯೋ ಆ ಪರಿಧಿಯಲ್ಲೇ ಇಡೀ ಜೀವನ ಮಾಡಬೇಕಾಗುತ್ತೆ. ಆದ್ರೆ ಮನುಷ್ಯ ಸಾಮರ್ಥ್ಯ ಎಷ್ಟೆಲ್ಲ ಹಿಗ್ಗಬಹುದೋ ಅಷ್ಟೆಲ್ಲ ಹಿಗ್ಗಿ ಒಂದು ಆದರ್ಶ ಮಾನವನಾಗಿ ಸಹ ಕಂಗೊಳಿಸಿದಾನೆ ಶ್ರೀರಾಮಚಂದ್ರ. ವಾಲ್ಮೀಕಿಗಳು ಸಹ ರಾಮಾಯಣದಲ್ಲಿ ಈ ನರಭಾವಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ರಾಮಾಯಣದ ಪ್ರಾರಂಭದಲ್ಲಿಯೇ ವಾಲ್ಮೀಕಿಗಳು ನಾರದರನ್ನ ಒಂದು ಪ್ರಶ್ನೆ ಕೇಳಬೇಕಾದ್ರೆ ಅನೇಕ ಸದ್ಗುಣಗಳು ಪರಾಕ್ರಮಗಳನ್ನೆಲ್ಲ ವರ್ಣಿಸಿ ಇಂತಹ ಒಬ್ಬ ಮನುಷ್ಯನನ್ನ ನೀವು ನೋಡಿದ್ದೀರಾ, ನರನನ್ನ ನೋಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ನಾರದರು
ಹೌದು, ಅಂತಹ ಒಬ್ಬ ನರನನ್ನ ನೋಡಿದ್ದೇನೆ ನಾನು ಅಂತ ಹೇಳಿ ಶ್ರೀರಾಮಚಂದ್ರನನ್ನ ವಿವರಿಸ್ತಾರೆ. ಹೀಗೆ ಅನೇಕ ಸಂದರ್ಭಗಳಲ್ಲೂ ರಾಮಾಯಣದ ಉದ್ದಕ್ಕೂ ಈ ನರಭಾವ ಮೆರೆದಿರೋದು ಉಂಟು. ಅಲ್ಲಲ್ಲಿ ವಾಲ್ಮೀಕಿಗಳು ಇವನು ನರನಾದರೂ ನಾರಾಯಣನೇ ನರನಾಗಿ ಬಂದಿರುವನು ಅನ್ನೋದನ್ನ ಜ್ಞಾಪಿಸುವಂತೆ ಅಲ್ಲಲ್ಲಿ ಇಟ್ಟಿದ್ದಾರೆ. ಆ ವಿಷಯಕ್ಕೆ ಮುಂದೆ ಬರೋಣ. ಈಗ ಶ್ರೀರಾಮಚಂದ್ರನನ್ನ ನಾವು ನರನಾಗಿ ಭಾವಿಸಬೇಕು ಅಂತಂದ್ರೆ ಒಂದೊಂದು ವಿಷಯದಲ್ಲಿಯೂ ಸಹ ಆತ ಆರಾಧ್ಯ. ಅವನ ರೂಪ ಪುಂಸಾಮೋಹನ ರೂಪಾಯ ಎಂಬುದಾಗಿ ಆತನನ್ನ ಕೊಂಡಾಡ್ತಾರೆ. ಆ ಸಮವಿಭಕ್ತ ಸುಂದರಾಂಗನಾಗಿದ್ದ, ಆಜಾನುಭಾವವಾಗಿದ್ದ ಅಂತಹ ಒಂದು ಮೆಚ್ಚುವಂತಹ ರೂಪ ಹೊಂದಿದ್ದ ಶ್ರೀರಾಮಚಂದ್ರ ಅಂತ. ಇನ್ನು ಆತನ ಗುಣಗಳು, ಆತ ಪೂರ್ವಭಾಷೆಯಾಗಿದ್ದ. ಪೂರ್ವಭಾಷೆ ಅಂತಂದ್ರೆ ಈಗ ಯಾರಾದ್ರೂ ಇಬ್ಬರು ವ್ಯಕ್ತಿಗಳು ಸಂಧಿಸಿದ್ರೆ ಕೆಲವು ವೇಳೆ ಕೆಲವರಿಗೆ ಒಂದು ಬಿಗುಮಾನ ಇರೋದುಂಟು. ಅವ್ರು ಮಾತಾಡ್ಸರೆ ಮಾತಾಡೋಣ ಇನ್ನು ಅಂತ. ಆದ್ರೆ ರಾಮಚಂದ್ರ ಹಾಗಿರ್ಲಿಲ್ಲ. ಅವನೇ ಮೊದಲು ಎಲ್ಲಾರನ್ನೂ ಮಾತಾಡಿಸ್ತಾ ಇದ್ದ. ಅಂದ್ರೆ ಫ್ರೆಂಡ್ಲಿ ಆಗಿದ್ದ ಅಂತ ಹೇಳ್ಬಹುದು. ಅದೇ ತರಹ ಯಾವಾಗ್ಲೂ ಗಂಭೀರನಾಗಿ ಒಂದು VIP ತರ ಇದ್ನ ಅಂತಂದ್ರೆ ಹಾಗೂ ಇರ್ಲಿಲ್ಲ. ವಿನೋದ ಪ್ರಿಯನಾಗಿದ್ದ. ಮತ್ತು ಆತನಲ್ಲಿ ನವರಸಗಳು ವಿಪುಲವಾಗಿ ಆಡ್ತಾ ಇತ್ತು ಎಂಬುದೆಲ್ಲ ಉಂಟು. ಇನ್ನು ಆತನ ಪರಾಕ್ರಮವನ್ನ ತೆಗೆದುಕೊಂಡ್ರೆ ರಾಮೋ ಸತ್ಯ ಪರಾಕ್ರಮ ಅಂತ. ಯಾರು ಕುಪಿತಗೊಂಡ್ರೆ ದೇವಾದಿ ದೇವತೆಗಳು ನಡುಗ್ತಾರೋ ಅಂತಹ ಪರಾಕ್ರಮಶೀಲನಾಗಿದ್ದ. ಅವನು ಸಮುದ್ರರಾಜನ ಮೇಲೆ ಕುಪಿತಗೊಂಡ್ರೆ ಸಮುದ್ರರಾಜ ತ್ರಾಹಿ ತ್ರಾಹಿ ಅಂತ ಮೂರ್ತಿಮತ್ತಾಗಿ ಬಂದು ಶ್ರೀರಾಮನಲ್ಲಿ ರಕ್ಷಣೆ ಬೇಡ್ತಾನೆ. ಅಂತಹ ಪರಾಕ್ರಮಶೀಲ. ಆದ್ರೆ ಇವತ್ತಿನ ದಿನ ಈ ಯಾರು ಒಂದು ಸ್ಟ್ರೆಂತ್ ಅನ್ನ ಹೊಂದಿರ್ತಾರೋ, ಯಾರು ಪವರ್ಫುಲ್ ಆಗಿರ್ತಾರೋ, ಅವರು ಅದನ್ನ ಹೇಗೆ ದುರುಪಯೋಗ ಪಡೆದುಕೊಂಡು ದಬ್ಬಾಳಿಕೆ ಮಾಡ್ತಾರೋ ಹಾಗೆ ಕಿಂಚಿತ್ತೂ ಮಾಡಲಿಲ್ಲ ಶ್ರೀರಾಮಚಂದ್ರ. ಅಷ್ಟೆಲ್ಲ ಪರಾಕ್ರಮವನ್ನ ಹೊಂದಿದ್ರೂ ಸಹ ಶ್ರೀರಾಮಚಂದ್ರ ಪ್ರಜೆಗಳ ಟೀಕೆಗೆ ಸ್ಪಂದಿಸಿ ತನ್ನ ಜೀವನವನ್ನೇ ಮಾರ್ಪಾಡು ಮಾಡಿಕೊಂಡ, ಆದರ್ಶವನ್ನು ಸ್ಥಾಪನೆ ಮಾಡೋದಕ್ಕೆ. ಅಂದ್ರೆ ಪ್ರಜೆಗಳು ಸೀತೆಯ ಮೇಲೆ ಒಂದು ಶಂಕೆ ಮಾಡಿ ಆಪಾದನೆ ಮಾಡಿದಾಗ ಸೀತೆಯನ್ನು ಪರಿತ್ಯಾಗ ಮಾಡಿ ತಾನು ಅರಮನೆಯಲ್ಲಿ ಒಂದು ಆಶ್ರಮವಾಸಿ ತರಹ ಜೀವನ ನಡೆಸ್ತಾ ಇದ್ದ. ಅಂತಹ ಒಂದು ಅಕೌಂಟಬಿಲಿಟಿಯು ಸಹ ಶ್ರೀರಾಮಚಂದ್ರನಲ್ಲಿ ಇತ್ತು ಅನ್ನೋದನ್ನ ನಾವು ಇಲ್ಲಿ ಜ್ಞಾಪಿಸ್ಕೋಬೇಕು. ಎಂದು ತನ್ನ ಪರಾಕ್ರಮವನ್ನ ದುರ್ಬಳಕೆ ಮಾಡ್ಕೊಳ್ಳಿಲ್ಲ. ಯಾರು ಟೀಕೆ ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ನೀವು ಟೀಕೆ ಮಾಡಿದ್ರೆ ನಿಮ್ಗೆ ಮರಣದಂಡನೆ ಅಂತ ಹೇಳ್ಬಿಟ್ಟಿದ್ರೆ ಯಾರು ವಿರೋಧಿಸಕ್ ಸಾಧ್ಯ ಆಗ್ತಾ ಇರಲಿಲ್ಲ. ಆದ್ರೂ ಸಹ ಅವ್ರು ಯಾರನ್ನು ದಂಡಿಸ್ದೇನೆ ಶ್ರೀರಾಮಚಂದ್ರ ತನ್ನ ಜೀವನವನ್ನೇ ಬದಲಾಯಿಸ್ಕೊತಾನೆ. ಹೀಗೆ ಶ್ರೀರಾಮಚಂದ್ರನ ವ್ಯಕ್ತಿತ್ವ ಅಲ್ಲದೇನೆ ಅವನ ರಾಜ್ಯಭಾರ ಹೇಗಿತ್ತು ಅಂತ ಕೇಳಿದ್ರೆ ಅದು ನಾವು ಈ ಹಿಂದೆ ಪಟ್ಟಿ ಮಾಡದಂತಹ ಕೆಲವು ಧಾರ್ಮಿಕ ರಾಜ್ಯಗಳೇನಿತ್ತೋ, ರಾಷ್ಟ್ರ ವ್ಯವಸ್ಥೆ ಏನಿತ್ತೋ ಅದಕ್ಕಿಂತ ಸೆವರಲ್ ನಾಚಸ್ ಮೇಲ್ಗಡೆ ಇತ್ತು ಅದು ಅಂತ ಹೇಳ್ಬಹುದು. ಹೇಗೆ ಅಂತಂದ್ರೆ ಮಹಾಭಾರತದಲ್ಲಿ ರಾಮರಾಜ್ಯವನ್ನ ಕೊಂಡಾಡಬೇಕಾದ್ರೆ ಪ್ರಾಣಾಪಾನವು ಸಮಾವಾಸ್ತಾಂ ರಾಮೇ ರಾಜ್ಯಂ ಪ್ರಶಾಸತಿ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ರಾಮ ತನ್ನ ರಾಜ್ಯಭಾರದ ಪರಿಣಾಮದಿಂದಲೇ ಪ್ರಜೆಗಳಲ್ಲಿ ಒಂದು ಪ್ರಾಣಾಪಾನಗಳ ಒಂದು ಸಮಸ್ಥಿತಿಯನ್ನ ಉಂಟು ಮಾಡ್ತಾ ಇದ್ದ ಅಂತ. ಅಂದ್ರೆ ಪ್ರಾಣಾಪಾನ ಸಮಾವಾಸ್ತಾಂ ಅಂದ್ರೆ ಏನು ಅಂತ ಕೇಳಿದ್ರೆ, ಈ ಹಿಂದೆ ನಾವು ಧರ್ಮ ಅಂತಂದ್ರೆ ನಾರ್ಮಲ್ ಕಂಡೀಷನ್ ಅಂತ ಹೇಳಿ ಒಂದು 4 ಅವಸ್ಥೆಗಳು ಚೆನ್ನಾಗಿರುವಂತಹ ಒಂದು ಸ್ಥಿತಿಯನ್ನ ನಾವು ಧರ್ಮ ಅಂತ ಕರಿತೇವೆ ಅಂತ ಜ್ಞಾಪಿಸ್ಕೊಂಡಿದ್ವಿ. ಹೀಗೆ ಈ 4 ಅವಸ್ಥೆಗಳಲ್ಲಿ ತುರಿಯ ಸ್ಥಿತಿಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಒಂದು ಪ್ರಾಣಾಪಾನಗಳು ಸಮವಾಗಿರಬೇಕು ಅನ್ನುವಂತಹ ಒಂದು ಮಾತಿದೆ. ಇದು ಯೋಗದ ಒಂದು ಗಾಢವಾದ ವಿಷಯ ಆಗುತ್ತೆ. ಅದರ ವಿವರಣೆಗೆ ಈಗ ಹೋಗೋದಿಲ್ಲ. ಆದ್ರೆ ಇಲ್ಲಿ ವಿಷಯ ನಾವು ಗಮನಿಸಬೇಕಾಗಿರೋದು ಏನು ಅಂತ ಕೇಳಿದ್ರೆ, ಎಷ್ಟೋ ತಪಸ್ಯೆಯಿಂದ ಈ ಪ್ರಾಣಾಪಾನದ ಸಮಸ್ಥಿತಿಯನ್ನ ನಾವು ಉಂಟು ಮಾಡಿಕೊಂಡು ತುರಿಯ ಸ್ಥಿತಿಗೆ ಹೋಗ್ಬೇಕಾಗಿರುತ್ತೆ. ಆದರೆ ಆ ರಾಮರಾಜ್ಯದಲ್ಲಿ ಆ ರಾಜ್ಯದ ಸ್ಥಿತಿ ಹೇಗಿತ್ತು ಅಂತಂದ್ರೆ, ಈ ಪ್ರಾಣಾಪಾನಗಳ ಒಂದು ಸ್ಥಿತಿ ಸಮನಾಗಿರೋದಕ್ಕೆ ಪೋಷಕವಾಗಿತ್ತು ಅಂತ ಇದೆ ಇಲ್ಲಿ. ಅಂದ್ರೆ ಅಷ್ಟರ ಮಟ್ಟಿಗೆ ಧರ್ಮವು ಸ್ಥಾಪಿತವಾಗಿತ್ತು ರಾಮರಾಜ್ಯದಲ್ಲಿ ಎಂಬುದಾಗಿ. ಹೀಗೆ ಆ ರಾಮರಾಜ್ಯದಲ್ಲಿ ಆಧ್ಯಾತ್ಮಿಕತೆಯು
ತನ್ನ ಪಾರಮ್ಯಕ್ಕೆ ಹೋಗಿತ್ತು ಮತ್ತು ಪ್ರಾಪಂಚಿಕವಾದ ಅಭ್ಯುದಯವು ಸಹ ಅದರ ಒಂದು ಪಾರಮ್ಯಕ್ಕೆ ಹೋಗಿತ್ತು ಅಂತ ಇಲ್ಲಿ ಹೇಳಬಹುದು. ಆದ್ರಿಂದ ಒಬ್ಬ ಪರಮಾದರ್ಶವಾದ ರಾಜನೂ ಸಹ ಆಗಿದ್ದ ಶ್ರೀರಾಮಚಂದ್ರ. ಮತ್ತೆ ಹಿಂದೆಯೇ ಹೇಳದಂತೆ ಅಷ್ಟಕ್ಕೆ ಇರ್ಲಿಲ್ಲ. ಶ್ರೀರಾಮಚಂದ್ರ ನಾರಾಯಣನೇ ಇಲ್ಲಿ ನರನಾಗಿ ಅವತರಿಸಿದ್ದ ಅನ್ನೋದನ್ನು ಸಹ ವಾಲ್ಮೀಕಿಗಳು ಅಲ್ಲಲ್ಲಿ ಬಿಟ್ಕೊಟ್ಟಿದ್ದಾರೆ. ಒಂದು ದೇವತೆಗಳು ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ, ಮತ್ತೆ ಕೆಲವು ಸಂದರ್ಭದಲ್ಲಿ ಒಮ್ಮೆ ವಿಶ್ವಾಮಿತ್ರ ರಾಮನನ್ನ ನನ್ನ ಜೊತೆ ಕಳಿಸ್ಕೊಡು ತಾಟಕಿ ಸಂಹಾರಕ್ಕೆ ಅಂತ ದಶರಥನ ಬಳಿ ಮಾತಾಡ್ಬೇಕಾದ್ರೆ, ಆಗ ದಶರಥ ಅವನಿಗೆ ಶ್ರೀರಾಮಚಂದ್ರನ ಭಗವದ್ ರೂಪದ ಪರಿಚಯ ಇರೋದಿಲ್ಲ. ಒಬ್ಬ ಚಿಕ್ಕ ಹುಡುಗ, ಇನ್ನು 16 ವರ್ಷದ ಹುಡುಗ ಅಂತ ಅನ್ಕೊಂಡಿರ್ತಾನೆ. ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಈ ಶ್ರೀರಾಮಚಂದ್ರ ಸತ್ಯ ಪರಾಕ್ರಮವನ್ನು ಹೊಂದದವನು, ಆತ ಯಾರು ಅಂತ ನಾನು ಬಲ್ಲೆ, ವಶಿಷ್ಠರು ಬಲ್ಲರು, ಮತ್ತು ಈ ತಪಸ್ಸಿನಲ್ಲಿ ನಿರತರಾಗಿ ಯಾರ್ಯಾರಿದಾರೋ ಅವರೆಲ್ಲರೂ ಬಲ್ಲರು, ಅವನ್ ಮಹಾತ್ಮ ರಾಮ ಅನ್ನೋದನ್ನ ಎತ್ತಿ ಹೇಳ್ತಾರೆ. ಹೀಗೆ ಆ ಜಟಾಯುಗೆ ಮೋಕ್ಷ ಕೊಡಿಸೋದ್ರಲ್ಲಿ ಮತ್ತೆ ಅವತಾರದ ಮಂಗಳದಲ್ಲಿ ಎಲ್ಲ ಕಡೆಯೂ ಶ್ರೀರಾಮ ಭಗವದ್ ಅವತಾರ ಅನ್ನೋದು ಸುಸ್ಪಷ್ಟವಾಗಿದೆ. ಇದನ್ನ ಶ್ರೀರಂಗ ಮಹಾಗುರುಗಳು ಒಂದು ಮಾತಿನಲ್ಲಿ ಸರಳೀಕೃತಗೊಳಿಸಿದ್ದಾರೆ. ಶ್ರೀರಾಮಚಂದ್ರ ಸ್ಥೂಲ ದೃಷ್ಟಿಗೆ ಮನುಷ್ಯ, ಸೂಕ್ಷ್ಮ ದೃಷ್ಟಿಗೆ ದೇವತೆ, ಪರಾದೃಷ್ಟಿಗೆ ಸಾಕ್ಷಾತ್ ಪರಂಜ್ಯೋತಿ ಅಂತಹ ಒಂದು ಆ ಪರಂಜ್ಯೋತಿ ರೂಪನಾಗಿ ಭಗವಂತನಾಗಿ ಇರುವಂತಹ ಶ್ರೀರಾಮಚಂದ್ರನನ್ನ ಭಗವಂತ ಅನ್ನುವಂತೆಯೂ ನಾವು ಆರಾಧನೆ ಮಾಡಬೇಕಾಗಿದೆ. ಆತನನ್ನ ಮೂರ್ತಿಯನ್ನ ದೇವಾಲಯಗಳಲ್ಲಿ, ಮನೆಗಳಲ್ಲಿ ಸ್ಥಾಪನೆ ಮಾಡಿಕೊಂಡು ನಾವು ಆರಾಧನೆ ಮಾಡಿದಾಗ ಅದು ಸಹ ನಮ್ಮಲ್ಲಿ ಧರ್ಮವನ್ನ ತುಂಬುತ್ತೆ. ಆ ಧರ್ಮದಿಂದ ಮತ್ತೆ ನಮಗೆ ಆಧ್ಯಾತ್ಮಿಕ ಉನ್ನತಿ, ಪ್ರಾಪಂಚಿಕ ಏಳಿಗೆ ಎರಡೂ ಅದರಲ್ಲಿ ಸಿದ್ಧಿಸುತ್ತೆ. ಇದನ್ನ ವಿಶೇಷವಾಗಿ ಅಯೋಧ್ಯೆಯಲ್ಲಿಯೇ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೂ ಅನೇಕ ಕಾರಣಗಳಿದೆ. ಒಂದು, ನಮ್ಮ ಸಂಸ್ಕೃತಿಯಲ್ಲಿ ಸ್ಥಳ ಮಹಾತ್ಮ್ಯ ಅಂತ ಒಂದುಂಟು. ಕೆಲವು ಸ್ಥಳಗಳಲ್ಲಿ ಅದು ಆಧ್ಯಾತ್ಮಿಕ ತರಂಗಗಳನ್ನ ಹೊಂದಿರುತ್ತೆ. ಹೀಗಾಗಿನೇ ಕೆಲವು ತೀರ್ಥಕ್ಷೇತ್ರ ಎಂಬುದಾಗಿ ಒಂದು ವ್ಯವಸ್ಥೆಯನ್ನ ಮಹರ್ಷಿಗಳು ತಂದಿದ್ದಾರೆ. ಹೀಗಾಗಿ ಇದು ಶ್ರೀಚಂದ್ರ ಪ್ರಭುವಿನ ಜನ್ಮಸ್ಥಾನವೇ ಆಗಿರೋದ್ರಿಂದ ಆ ಸ್ಥಳಕ್ಕೆ ಒಂದು ವಿಶೇಷತೆ ಉಂಟು. ಮತ್ತು ಎರಡನೇದಾಗಿ ಇದು ನಮ್ಮ ಸಂಸ್ಕೃತಿ ನಾಗರಿಕತೆಗಳ ಒಂದು ಪುನರುತ್ಥಾನದ ಹೆಜ್ಜೆಯೂ ಆಗಿದೆ ಇದು. ಯಾಕೆಂತಂದ್ರೆ ಪರಕೀಯರ ದಾಳಿಯಿಂದ ನಮ್ಮ ನಾಗರಿಕತೆ ಎಷ್ಟೋ ಮಟ್ಟಕ್ಕೆ ಧ್ವಂಸವಾಗಿದೆ, ಸಂಸ್ಕೃತಿ ಎಷ್ಟೋ ಮಟ್ಟಕ್ಕೆ ಹಾಳಾಗಿದೆ. ನಾವು ಅದನ್ನ ಪುನರುತ್ಥಾನಗೊಳಿಸ್ಕೋಬೇಕಾಗಿದೆ. ಅದರ ಒಂದು ಕುರುಹು ಆಗಿದೆ ಇದು. ಯಾಕೆ ಅಂತಂದ್ರೆ ಹಿಂದೆಯೇ ಇದ್ದ ರಾಮ ಮಂದಿರವನ್ನ ಅದನ್ನ ವಿನಾಶಗೊಳಿಸಿದ್ದು ಈಗ ಅದು ಪುನರ್ನಿರ್ಮಾಣ ಆಗ್ತಾ ಇದೆ. ಮತ್ತು ಇದಕ್ಕಾಗಿ ಅನೇಕ ಶತಮಾನಗಳ ಕಾಲ ಎಷ್ಟೋ ಜನರು ಇದಕ್ಕಾಗಿ ಪರಿಶ್ರಮಿಸಿದ್ದಾರೆ ಮತ್ತು ಬಲಿದಾನವನ್ನ ಕೊಟ್ಟಿದ್ದಾರೆ. ಅದೆಲ್ಲವೂ ಸಾರ್ಥಕವಾಗುವಂತೆ ಇವತ್ತು ಅದೇ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣವಾಗ್ತಾ ಇರೋದು ಬಹಳ ಮಹತ್ವವನ್ನ ಹೊಂದಿದೆ. ಇಂತಹ ಒಂದು ದಿವ್ಯ ಭವ್ಯವಾದ ಒಂದು ದೇವಾಲಯ ನಿರ್ಮಾಣ ಆಗ್ತಿರೋದ್ರಿಂದ ಅದು ಒಂದು ಧಾರ್ಮಿಕ ಕೇಂದ್ರವಾಗಿ ಹೊರಹೊಮ್ಮಿದ್ರೆ, ಆ ಹೊರಹೊಮ್ಮಿದಾಗ ಅದು ಊರು ಕೇರಿಗಳಲ್ಲಿ ಇರುವ ರಾಮ ಮಂದಿರಗಳಿಗೆ ಮತ್ತು ನಮ್ಮ ಮನೆಗಳಲ್ಲಿ ನಾವು ರಾಮನನ್ನ ಆರಾಧನೆ ಮಾಡೋದಕ್ಕೆ, ನಮ್ಮ ಹೃದಯದಲ್ಲಿ ರಾಮನನ್ನ ಸ್ಥಾಪಿಸ್ಕೊಂಡು ಅವನನ್ನ ಆರಾಧನೆ ಮಾಡೋದಕ್ಕೂ ಅದು ಒಂದು ಸ್ಫೂರ್ತಿ ಕೇಂದ್ರವಾಗಿರುತ್ತೆ. ಹಾಗೆ ಅದು ಸ್ಫೂರ್ತಿ ಕೇಂದ್ರವಾದಾಗ ನಮ್ಮ ದೇಶದಲ್ಲಿ ಒಂದು ಧಾರ್ಮಿಕತೆ ಮತ್ತೆ ತುಂಬುತ್ತಾ ಹೋದ್ರೆ, ನಾವು ಹಿಂದೆಯೇ ಗಮನಿಸದಂತೆ ಧಾರ್ಮಿಕತೆ ಅನ್ನೋದು ಆಧ್ಯಾತ್ಮ ಮಾರ್ಗದಲ್ಲೂ ಅದು ನಮಗೆ ಪೋಷಣೆಯನ್ನ ಕೊಡುತ್ತೆ ಮತ್ತು ಲೋಕದ ಪ್ರಾಪಂಚಿಕವಾದ ಏಳಿಗೆ, ಅಭ್ಯುದಯಕ್ಕೂ ಕಾರಣವಾಗುತ್ತೆ ಅಂತ ನಾವು ನೆನಪಿಸ್ಕೊಂಡಿದ್ವಿ. ಆ ನೇರದಲ್ಲಿ ಅಯೋಧ್ಯೆಯಲ್ಲಿ ನಿರ್ಮಾಣವಾಗ್ತಿರೋ ರಾಮ ಮಂದಿರದಿಂದ ಡೆವಲಪ್ಮೆಂಟ್, ಅಭ್ಯುದಯವೂ ಸಹ ಸಾಧ್ಯ ಆಗುತ್ತೆ. ಅದು ಅಭ್ಯುದಯಕ್ಕೆ ವಿರುದ್ಧವಲ್ಲ, ಅದರ ಬದಲಾಗಿ ಅಭ್ಯುದಯಕ್ಕೆ ಅದು ನಾಂದಿ ಆಗುತ್ತೆ, ಅಭ್ಯುದಯಕ್ಕೆ ಕಾರಣವಾಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸ್ಬೇಕಾಗತ್ತೆ. ಆದ್ರಿಂದ ವೀಕ್ಷಕರೇ, ಇವತ್ತು ನಾವು ಅತ್ಯಂತ ಸಂಭ್ರಮ ಸಡಗರಗಳಿಂದ ಶ್ರೀರಾಮಚಂದ್ರ ಪ್ರಭು ಅಲ್ಲಿ ಸ್ಥಾಪನೆಗೊಳ್ತಾ ಇದ್ದಾನೆ, ಅಯೋಧ್ಯೆಗೆ ಮರಳುತ್ತಾ ಇದ್ದಾನೆ ಅನ್ನೋ ನೇರದಲ್ಲಿ ನಾವು ಅತ್ಯಂತ ಸಡಗರ ಸಂಭ್ರಮಗಳಿಂದ ಈ ದಿನಕ್ಕೆ ಎದುರು ನೋಡ್ತಾ, ಮತ್ತು ಅದರ ಮುಂದೆಯೂ
ಶ್ರೀರಾಮಚಂದ್ರನನ್ನು ಅನೇಕ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅವನನ್ನು ತುಂಬಿಕೊಂಡು ನಾವು ಪಾವನರಾಗೋಣ ಎಂಬುದಾಗಿ ಹೇಳಿ ಈ ಮಾತುಗಳನ್ನು ಶ್ರೀರಾಮಚಂದ್ರ ಪ್ರಭುವಿನ ಪಾದಾರವಿಂದಗಳಲ್ಲಿಯೇ ಸಮರ್ಪಣೆ ಮಾಡ್ತೇನೆ. ಶ್ರೀರಾಮಚಂದ್ರಾರ್ಪಣಮಸ್ತು.